ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನದಲ್ಲಿ ದೇವರು ಕೊಟ್ಟಿರುವ ಮಾತು ಅಪೊಸ್ತಲರು 17:30 ಎಲ್ಲರೂ ಸೇರಿ ಓದೋಣ. ಎಲ್ಲರೂ ತಗೊಳ್ರಿ, ಓದೋಣ. ಅಪೊಸ್ತಲರು 17:30. ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕುಗಳಿರುವ ಮನುಷ್ಯರೆಲ್ಲರನ್ನು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ವಾಕ್ಯದ ಮೂಲಕ ನೀನು ಮಾತಾಡು, ಕ್ರಿಯೆ ಮಾಡು, ಮಹಿಮೆ ಒಂದು, ಘನ ಒಂದು. ವಾಕ್ಯವೇ ದೇವರಾಗಿದ್ದೀರಾ, ದೇವರೇ ಸತ್ಯವಾಗಿದ್ದೀರಾ. ಯೇಸುವೇ, ನಿನ್ನ ಬಲ ಶಕ್ತಿಯನ್ನು ವಾಕ್ಯದ ಮೂಲಕ ತಂದೆ ಜನಗಳ ಹೃದಯಗಳನ್ನು ಪರಿವರ್ತಿಸಿ ಯೇಸುವೆ ಬರುವಿಕೆಗೆ ಸಿದ್ಧರಾಗುವಂತೆ ಹೃದಯಗಳನ್ನು ಸಿದ್ಧ ಮಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನಿನ್ನ ಕೃಪೆ ವಾಕ್ಯದ ಮೇಲೆ ಇರಲಿ, ನಿನ್ನ ಪ್ರಸನ್ನತೆ ಇರಲಿ. ಮಾತಾಡ್ತಿರೋರನ್ನು ಮರುಗು ಮಾಡಿ ಪ್ರಾರಂಭದಿಂದ ಮುಗಿಯುವವರೆಗೂ ನಿನ್ನ ಹಸ್ತದಲ್ಲಿ ಒಪ್ಪಿಸುತ್ತಿದ್ದೇನೆ. ಮಾತಾಡು, ಕ್ರಿಯೆ ಒಂದು, ಘನ ಒಂದು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕ್ರೈಸ್ತರಿಗೆ 2 ಒಡಂಬಡಿಕೆ ಇದೆ. ಒಂದು ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಹಳೆ ಒಡಂಬಡಿಕೆ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಪೊಸ್ತಲರು 17:30 ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಅಂದರೆ ಅಜ್ಞಾನ ಕಾಲ, ಅದಕ್ಕೆ ದೇವರೇನು ಅಷ್ಟೇನು ಲಕ್ಷ್ಯಕ್ಕೆ ತರಲಿಲ್ಲ ಅಂತ ನೋಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಬೈಬಲಲ್ಲೆಲ್ಲ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಯಾಕೋಬನು ಬಂದ್ಬಿಟ್ಟು ವಯಸ್ಸಾದ ಮೇಲೆ ನನ್ನ ಪಾತಾಳಕ್ಕೆ ದುಃಖದಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸೌಲು ಬಂದ್ಬಿಟ್ಟು ಸಾಮೇಲನ್ನು ಕರೆಸಿದಾಗ ಅವರು ಭೂಮಿಯಿಂದ ಹೊರಗಡೆ ಬರ್ತಾರೆ. ಭೂಮಿ ಒಳಗಡೆಯಿಂದ ದೇವರ ಮನುಷ್ಯ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕಾಲದಲ್ಲಿ ಅವರಿನ್ನೂ ಮರಣ ಹೊಂದದೇ ಇದ್ದಾಗ ಮೇಲ್ಪಾತಾಳ ಕೆಳಗೆ ಪಾತಾಳ ಅಂತೇಳ್ಬಿಟ್ಟು ಐಶ್ವರ್ಯವಂತನಾದ ಒಬ್ಬ ಇರ್ತಾನೆ, ಲಾಜರು ಒಬ್ಬ ಇರ್ತಾರೆ. ಐಶ್ವರ್ಯವಂತನ ತಿಂದಿದ್ದನ್ನ ಬಿಸಾಡಿದ್ದನ್ನು ಲಾಜರು ತಂದು ತಿಂತಾ ಇರ್ತಾನೆ. ಅವರು ಇಬ್ಬರು ಮರಣ ಹೊಂದಿದಾಗ ಐಶ್ವರ್ಯವಂತನ ನರಕದಲ್ಲಿರ್ತಾನೆ. ಲಾಜರನು ಅಬ್ರಹಾಮನ ತೊಡೆ ಮೇಲೆ ಕುತ್ಕೊಂಡು ಇರೋದು, ಒಂದು ಡ್ರಾಪ್ ನೀರು ಹಾಕಂತ ಕೇಳ್ತಾನೆ. ಯೇಸು ಸತ್ತ ಮೇಲೆ ಏನು ಮಾಡ್ತಾರೆ, ಈ ಮೇಲ್ಪಾತಾಳದಲ್ಲಿ ಇರುವವರನ್ನೆಲ್ಲ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಈ ವಿಷಯಗಳು ಇಲ್ಲಿ ಹೇಳ್ತಾ ಇದ್ದೀನಂದರೆ, ದೇವರು ಹೇಳ್ತಾ ಇದ್ದಾರೆ ಅಜ್ಞಾನ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಅಂದರೆ ಅವರು ಎಷ್ಟೇ ಉತ್ತಮರಾಗಿ ನಡೆಯೋದಕ್ಕೆ ಪ್ರಯತ್ನ ಪಟ್ಟರೂ ಅವರಿಗೆ ಪರಿಶುದ್ಧಾತ್ಮವಿಲ್ಲ. ಈಗ ಯೆಹೋವ ದೇವರಿದ್ದರು, ಯೇಸು ಪ್ರಭು ಬಂದರು, ಈಗ ಪರಿಶುದ್ಧಾತ್ಮ ಕಾಲ. ನಮಗೆ ಹೋಲಿ ಸ್ಪಿರಿಟ್ ಸಹಾಯ ಮಾಡುತ್ತೆ ಪ್ರಾರ್ಥನೆ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ, ವಾಕ್ಯ ಓದೋದಕ್ಕೆ, ಕಾಪಾಡೋದಕ್ಕೆ, ಎಲ್ಲದಕ್ಕೂ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತೆ. ಆ ಕಾಲದಲ್ಲಿ ಇಲ್ಲ. ಯಾರಿಗೋ ಸ್ಪೆಸಿಫಿಕ್ಕಾಗಿ ಸ್ವಲ್ಪ ಜನಗಳ ಮೇಲೆ ಮಾತ್ರ ಇತ್ತು. ಅವರು ವಾಕ್ಯದಲ್ಲಿ ನಿಲ್ಲಬೇಕು, ಸ್ವಲ್ಪ ನಿಲ್ತಾ ಇರಲಿಲ್ಲ, ಸ್ವಲ್ಪ ಬೀಳ್ತಾಯಿದ್ರು, ಭಾಳ ಬೀಳ್ತಾಯಿದ್ರು. ಅದರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಅಜ್ಞಾನ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಹಳೆ ಒಡಂಬಡಿಕೆ ಪೂರ್ತಿಯಾಗಿ ಅವರು ಆದಷ್ಟು ಅವರು ಕೈಯಲ್ಲಿ ಆದಷ್ಟು, ಯಾಕಂದರೆ ದಾವೀದ ಕೂಡ ತಪ್ಪು ಮಾಡ್ತಾರೆ, ದಂಡನೆ ಲೋಕದಲ್ಲಿ ಅನುಭವಿಸ್ತಾರೆ. ಆದರೂ ಕೂಡ ದೇವರು ಅವ್ರನ್ನ ಪ್ರೀತಿಯಿಂದ ದಾವೀದ ವಂಶದಲ್ಲಿ ಬರ್ತೀನಿ ಅಂತ ಹೇಳಿದ ಹಾಗೆ ಬಂದರು. ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಏನು ಮಾಡಿದ್ರು ಅಂದರೆ ದೊಡ್ಡದಾಗಿ ಶಿಕ್ಷಿಸಿದಂಗೆ ಅವರ ವಂಶದಲ್ಲಿ, ದಾವೀದ ವಂಶದಲ್ಲಿ ಬಂದರು. ಅದೇ ಅಜ್ಞಾನ ಕಾಲವನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಭಾಳ ಫಲವನ್ನು ಎದುರು ನೋಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವರು ಯೇಸು ಸ್ವಾಮಿಯನ್ನು ನೋಡಿಲ್ಲ, ನಾವು ಯೇಸು ಸ್ವಾಮಿಯನ್ನು ನೋಡಿದ್ದೇವೆ. ಅವರು ಬಂದಿದ್ದಾರೆ, ರಕ್ತ ಸುರಿಸಿ ಪ್ರಾಣ ಕೊಟ್ಟು ತ್ಯಾಗ ಮಾಡಿ ಪುನರುತ್ಥಾನವಾಗಿ ಎದ್ದಿದ್ದಾರೆ. ಯೇಸು ಸ್ವಾಮಿ 2000 ವರ್ಷಗಳಾದ ಮೇಲೆ ಅವರ ಪರಿಶುದ್ಧಾತ್ಮವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ನಮಗೆ ತಿಳಿದಿದೆ, ಅವರಿಗೆ ತಿಳಿದಿಲ್ಲ. ಅವರು ವಾಕ್ಯದ ರೂಪದಲ್ಲಿ ಮೋಸೆ ಮೂಲಕ ಇಲ್ಲ ಅವ್ರು ಕೊಟ್ಟಿರುವ ವಾಗ್ದಾನಗಳ ಮೂಲಕ ಅವರು ದೇವರು ಅರಿತುಕೊಂಡು, ರಾಜರ ಮೂಲಕ, ಪ್ರಾಫಿಟ್ಗಳು ಪ್ರವಾದನೆ ಮೂಲಕ ಅವರು ತಿಳ್ಕೊಂಡಿದ್ರೆ ಹೋದರು. ಆದರೆ ಡೈರೆಕ್ಟಾಗಿ ಯೇಸು ಸ್ವಾಮಿ ಇಳಿದು ಬಂದಿದ್ದನ್ನು ನೋಡಿಲ್ಲ. ಆದರೆ ನಮಗೆ ಇನ್ನೊಂದೇನೆಂದರೆ ಬೈಬಲ್ ಇರಲ್ಲ. ಈ ರೀತಿ ನಮಗೆ 3 ರಕವಾದ ಆಶೀರ್ವಾದಗಳು ನಮಗಿದೆ. ಒಂದು, ಯೇಸು ಸ್ವಾಮಿಯನ್ನು 2000 ವರ್ಷಗಳಾಗಿದ್ದನ್ನು ಹಿಸ್ಟ್ರಿ, ಅದು ಸುಳ್ಳಂದ್ರೂ ನಿಜ,
ನಿಜ ಅಂದ್ರೂ ನಿಜಾನೇ. ಅದು ದೇವರು ಬಂದಿದ್ದು ನಿಜ, ಸತ್ತೋಗಿರೋದು ನಿಜ. ಅವ್ರ ಸಮಾಧಿ ಈಗಲೂ ತೆರೆಯಲ್ಪಟ್ಟಿದೆ. ಅವ್ರು ಜೀವಂತವಾಗಿ ಎದ್ದು ಪರಲೋಕ ರಾಜ್ಯದಲ್ಲಿ ದೇವರ ಬಲಗಡೆಯಲ್ಲಿ ನಿಂತಿರೋದು ನಿಜ. ಅದನ್ನು ನಾವು ವಿಶ್ವಾಸಿಸ್ತೇವೆ, ನಂಬುತ್ತೇವೆ. ಅವರ ಶಿಷ್ಯ ತೋಮ ಬಂದು ತಮಿಳುನಾಡಲ್ಲಿ, ಇಂಡಿಯಾ ದೇಶದಲ್ಲಿ, ಚೆನ್ನೈಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದಾರೆ. ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೇವೆ. ಅಲ್ಲಿದ್ದಾವೆ, ಸ್ವಲ್ಪ ಜನ ನೋಡಿದ್ವಿ, ನಮ್ಮ ಫ್ಯಾಮಿಲಿಯವರು ಹೋಗಿ ನೋಡ್ಕೊಂಡು ಬಂದ್ವಿ. ಅದು ನಿಜ. ಒಂದು ಮೊದಲನೇದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮರಣ ಹೊಂದಿರೋದು, ಪುನರುತ್ಥಾನ ಆಗಿ ಪರಲೋಕ ರಾಜ್ಯ ನಿಜ. ಎರಡನೇದು ಬೈಬಲನ್ನು ನಮಗೆ ಕೊಟ್ಟಿದ್ದಾರೆ, ಅವ್ರ ವಾಕ್ಯಗಳನ್ನು ಓದೋದಕ್ಕೆ. ಮೂರನೇದು ಪರಿಶುದ್ಧಾತ್ಮ ಇದೆ. ಈ ರೀತಿ ಸೌಕರ್ಯಗಳು ಹಳೆ ಒಡಂಬಡಿಕೆಯಲ್ಲಿ ಇಲ್ಲದೇ ಇರೋದರಿಂದ ದೇವರು ಹೇಳ್ತಾರೆ, ಅಜ್ಞಾನ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ, ಇವಾಗ ನಾವು, ಹಳೆ ಒಡಂಬಡಿಕೆ ಮುಗೀತು, ಈಗ ನಾವು ಆತನ 4 ದಿಕ್ಕದಲ್ಲಿರುವ ಮನುಷ್ಯರೆಲ್ಲರನ್ನು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಈಗಲಾದರೂ ಪ್ರಪಂಚ ಪೂರ್ತಿ 4 ದಿಕ್ಕುಗಳಲ್ಲಿರುವ ಪ್ರಪಂಚದಲ್ಲಿರುವ ಎಲ್ಲ ಜನಗಳು ದೇವರ ಕಡೆ ತಿರುಗಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಆದರೆ ಇಲ್ಲಿ ಕ್ರೈಸ್ತರಲ್ಲಿ 2 ಥರ ಇದೆ. ಕ್ರೈಸ್ತರಲ್ಲಿ, ಯೇಸು ನಂಬಿರೋರಲ್ಲಿ ಗೂಗಲಲ್ಲಿ ಹೊಡೆದು ವಿಚ್ ರಿಲಿಜನ್ ಈಸ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಹಾಕಿದ್ರೆ ಕ್ರಿಶ್ಚಿಯನ್ ಬರುತ್ತೆ. ಆದರೆ ಕ್ರಿಶ್ಚಿಯನು ಅಧಿಕವಾಗಿದ್ದಾರೆ. ಅದರಲ್ಲಿ 2 ಥರ ಇದ್ದಾರೆ. ಏನಂದರೆ, ತಂದೆ ತಾಯಿ ದೇವ್ರು ನಂಬ್ಕೊಂಡಿರ್ತಾರೆ, ಅವ್ರ ಮಕ್ಕಳು ಕೂಡ ನಂಬ್ಕೊಂಡು, ಅವ್ರ ತಂದೆ ತಾಯಿ ಕ್ರಿಶ್ಚಿಯನ್, ನಾವು ಕ್ರಿಶ್ಚಿಯನ್, ಈ ರೀತಿ ಜನ್ರೇಷನ್ ಬರೋದಿದೆ. ನಾಮಕಾಸ್ತ ಕ್ರೈಸ್ತರಾಗಿ ಸುಮ್ಮನೆ ಚರ್ಚಿಗೆ ಹೋಗೋದೇನು ಬರೋದೇನಂತಿದೆ. ಎರಡನೇ ಒಂದು ಗುಂಪಿದೆ, ಪ್ರಾರ್ಥನೆ ಮಾಡೋದು, ವಾಕ್ಯಗಳನ್ನ ಓದೋದು, ದೇವರು ಹೇಳ್ದಂಗೆ ನಡೆಯುವುದು ಕ್ರಿಯೆಗಳಲ್ಲಿ. ಪರಲೋಕ ರಾಜ್ಯಕ್ಕೆ ಹೋಗ್ಬೇಕನ್ನೋ ವಾಂಛೆ ದಾಗ ಇಟ್ಕೊಂಡು ದೇವರಿಗೋಸ್ಕರ ಪ್ರಯಾಸ ಪಡೋವರು, ಝೀಲ್, ವೈರಾಗ್ಯದಿಂದ ದೇವರಿಗೋಸ್ಕರ ಜೀವಿಸೋರು, ಚಿತ್ತವನ್ನು ಮಾಡುವಂಥವರು, ಆ ರೀತಿ ನಡೆಯುವಂಥವರು ಸ್ವಲ್ಪ ಜನ ಮಾತ್ರ. ಅದು ಬೈಬಲಲ್ಲೇ ಕೊಟ್ಟಿದ್ದಾರೆ. ವಿಶಾಲವಾದ ಮಾರ್ಗದಲ್ಲಿ ಹೋಗೋರು ಅನೇಕ ಜನ, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗೋರು ಸ್ವಲ್ಪ ಜನ ಅಂತ ಹೇಳ್ಬಿಟ್ಟು. ಈ ಕ್ರೈಸ್ತರಲ್ಲಿ 2 ಥರ ಇದ್ದಾರೆ. ಆದರೆ ಇಲ್ಲಿ ದೇವರು ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಎಲ್ಲರೂ ಗುಂಪಾಗಿ ಬರಬೇಕು ಅಂತ ಕೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಬೈಬಲಲ್ಲಿ ಒಂದು 2-3 ಉದಾಹರಣೆಯನ್ನು ನೋಡಿಬಿಟ್ಟು ಮತ್ತೆ ಹೋಗೋಣ. ಈ ದೇವರು ಏನಕ್ಕೆ ಆ ಅಜ್ಞಾನ ಕಾಲವನ್ನು ದೇವ್ರ ಲಕ್ಷ್ಯಕ್ಕೆ ತರಲಿಲ್ಲ ಅಂತ ಹೇಳಿದರೆ, ಒಂದು ಉದಾಹರಣೆ ನೋಡುವುದಾದರೆ, ಆ ಕಾಲದಲ್ಲಿ ಬೆಳಕು ಬಂದ್ಬಿಟ್ಟು ಒಂದು ಚಿಕ್ಕ ದೀಪವಾಗಿ ಇಡ್ತಾಯಿದ್ರು. DVT ಅಂತ ಹೇಳ್ತಾರೆ. ಅದನ್ನು ಸುಮ್ಮನೆ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ಒಂದು ಕಲ್ಲಿಂದ ಮಾಡಿ, ಕಲ್ಲು ಹೊಡೆದಾಗ ಬೆಂಕಿ ಬರೋ ಥರ ಮಾಡಿ ಅದರಿಂದ ಯೂಸ್ ಮಾಡ್ತಾಯಿದ್ರು. ಎರಡನೇದು ದೀಪವಾಗಿ ಮಾರ್ಪಡ್ತು. ಆಮೇಲೆ ಸುಮ್ಮನೆ ಬೆಳಕಿಗೆ ರಾತ್ರಿಯಲ್ಲಿ ದೀಪವಾಗಿ ಟಾರ್ಚ್ ಆಗಿ ಬಂತು, ಶೆಲ್ಲಾಗಿ. ಈಗ ನಾವು ಕರೆಂಟನ್ನು ಯೂಸ್ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಬರೆಯೋದು ಕೂಡ, ಲಿಪಿ ನಾವು ನೋಡ್ತೀವಿ. ಮೋಸೆಗೆ ಕೂಡ ದೇವರು ಕೊಟ್ಟಿದ್ದು ಕಲ್ಲುಗಳಲ್ಲಿ 10 ಆಜ್ಞೆಗಳನ್ನು ಬರೆದು ಕೊಡ್ತಾರೆ. ಆ ಕಾಲದಲ್ಲಿ ಹೇಳ್ತಾರೆ ಮರಳಲ್ಲಿ ಬರಿತಾ ಇದ್ರು ಅಂತ ಹೇಳ್ತಾರೆ, ಕಲ್ಲಲ್ಲಿ ಬರಿತಿದ್ರು ಅಂತ ಹೇಳ್ತಾರೆ. ಮತ್ತು 2000 ವರ್ಷಗಳ ಹಿಂದೆ ಯೋವಾನು ಕೂಡ ಪದ್ಮಾಸ್ ದ್ವೀಪದಲ್ಲಿ ಅವ್ರೇನು ಮಾಡ್ತಿದ್ರು ಅಂತ ಹೇಳಿದ್ರೆ, ಸುರುಳಿ ಅಂತ ಹೇಳ್ತಾರೆ, ಸ್ಕ್ರೋಲ್ ಅಂತ ಹೇಳ್ತಾರೆ, ಚರ್ಮದಲ್ಲಿ ಬರಿತಾಯಿದ್ರು ಅಂಥೇಳಿ ನೋಡ್ತೀವಿ. ಆದರೆ ನನ್ನ ಕಾಲದಲ್ಲಿ ನಾನೇ ಪೆನ್ಸಿಲನ್ನು ಯೂಸ್ ಮಾಡಿದೆ. ಪೆನ್ಸಿಲ್ ಆದಮೇಲೆ ಪೆನ್ನನ್ನು ಯೂಸ್ ಮಾಡಿದೆ. ಇವಾಗ ಸೆಲ್ಫೋನಲ್ಲೇ ಆ ಅಕ್ಷರಗಳೆಲ್ಲ ಟೈಪ್ ಮಾಡಿ ಬೇರೆಯವರಿಗೆ ಕಳಿಸೋ ರೀತಿಯಲ್ಲಿ ಅಪ್ಡೇಟ್ ಆಗಿದ್ದೀವಿ. ನನ್ನ ಕಾಲದಲ್ಲೇ 3 ಇದೆ. ಅದಕ್ಕೆ ಹಳೆ ಕಾಲದಲ್ಲಿ ಇದು ಬರೀ ಇದು ಮಾತ್ರವಲ್ಲ, ಸ್ಪಿರಿಚುವಲಲ್ಲಿ ಕೂಡ, ಈ ಸ್ಪಿರಿಚುವಲಿಗೆ ನಾವು ಹೋಗ್ತಾ ಇದ್ದೀವಿ. ಯಾಕೆ ದೇವರು ಅಜ್ಞಾನ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ ಅಂತ ಹೇಳಿದ್ರೆ, ಆದಾಮ್ ಯಾವಾಳನ್ನ ಸೃಷ್ಟಿ ಮಾಡಿದ್ರು, ಅವ್ರ ಮಕ್ಕಳಿಗೆ ಮದುವೆ ಮಾಡಬೇಕು. ಯಾರನ್ನ ಮದುವೆ ಮಾಡೋದು? ಅವ್ರ ಮಕ್ಕಳಲ್ಲಿ ಹುಟ್ಟಿರೋರನ್ನೇ ಒಬ್ಬರನ್ನ ಮದುವೆ ಮಾಡಬೇಕು. ಅಂದರೆ ತಂಗಿ ವರ್ಷೆ ಆಗೋರನ್ನ ಮದುವೆ ಮಾಡಿದ್ರು. ಆದರೆ ಬೈಬಲಲ್ಲಿ ಆಬ್ರಾಮ್ ಕೂಡ ಮದುವೆ ಆಗಿದ್ದು ಚಿಕ್ಕಮ್ಮನ ಮಗಳನ್ನೇ, ತಂಗಿಯನ್ನೇ ಅವರು ಮದುವೆ ಆಡಿದ್ರಂತ ನೋಡ್ತೀವಿ. ಆದರೆ ಆಬ್ರಾಮ್ ಪೀರಿಯಡ್ ಆದಮೇಲೆ, ಯಾಕಂದರೆ ಅಜ್ಞಾನ ಕಾಲ ಅಂದರೆ ಮಕ್ಕಳು ಇಲ್ಲ, ಬೇರೆ ಜನ್ರೇಷನ್ ಇಲ್ಲ, ಇರೋದೇ ದೇವರು ಸೃಷ್ಟಿ ಮಾಡಿದ್ದು ಆದಾಮ್ ಯಾವಳನ್ನೇ. ಆದರೆ ಮೋಸೆಗೆ ಆಜ್ಞೆಗಳನ್ನು ಕೊಟ್ಟಾಗ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಫಸ್ಟು ಸಿಸ್ಟರ್ ಮದುವೆ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ.
ತಂಗಿಯನ್ನು ಮದುವೆ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಆದರೆ ದಾವೀದನು ಸಾಲಮೋನ್ ಅಧಿಕ ಮದುವೆ ಮಾಡ್ಕೊತಾರೆ. ಸಿಸ್ಟರ್ ಮದುವೆ ಸ್ಟಾಪ್ ಮಾಡ್ತಾರೆ, ಅಧಿಕ ಮದುವೆ ಮಾಡೋದನ್ನು ಬಿಡ್ತಾರೆ. ಯಾಕಂದರೆ ಜನ್ರೇಷನ್ ಬೆಳೆಯಲಿ, ರಾಜರುಗಳು ಅವರು ದೇವರು ಹೇಳ್ತಾರೆ ಮೊದಲೇ ಸಾಲಮೋನಿಗೆ, ಅವ್ರು ನಿನ್ನನ್ನು ತಳ್ಳಿಲ್ಲ ನನ್ನನ್ನು ದಬ್ತಾರೆ, ಅವ್ರು ಯಾರಿಗೆ ಬೇಕೋ ಅವ್ರು ಎಂಡರನ್ನು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅಧಿಕವಾದ ಮದುವೆಗಳನ್ನು ಮಾಡ್ಕೊತಾರೆ. ಅಲೋ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸರಿ ಜನ್ರೇಷನ್ ಬೆಳೆಯಲಿ, ಸಂತತಿ ಬೆಳೀಲಿ ಅಂತ. 4,000 ವರ್ಷ ಆದಮೇಲೆ ಯೇಸುಸ್ವಾಮಿ ಬಂದ ಮೇಲೆ ಒಬ್ಬರಿಗೆ ಒಂದೇ ಮದುವೆ. ಬೈಬಲ್ ಹೇಳುತ್ತೆ ಈ ಸೇವಕರಾಗಿರೋರು ಕೂಡ ಒಂದು ಮದುವೆ ಮಾಡ್ಕೋಬೇಕು, ಎರಡನೇ ಮದುವೆ ಮಾಡೋರು ಇನ್ನೊಬ್ಬರಿಗೆ ಬೋಧಿಸಂಗಿಲ್ಲ ಅಂತ ಹೇಳ್ಬಿಟ್ಟು. ಬರೀ ಅದಲ್ಲ, ಒಬ್ಬರಿಗೆ ಒಂದೇ ಮದುವೆ. ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಿದ್ರೆ ಒಂದು ಹೆಣ್ಣು ಗಂಡು ಮದುವೆ ಮಾಡ್ಕೊಳ್ದಾಗೆ ತಪ್ಪಾದ ಅಡಲ್ಟ್ರಿ ಮಾಡಿದ್ರೆ ತಪ್ಪು. ಹೊಸ ಒಡಂಬಡಿಕೆಯಲ್ಲಿ ಕಣ್ಣಿಂದ ಮೋಹದಿಂದ ಅವ್ರನ್ನ ನೆನೆಸಿದ್ರೇ ಪಾಪ, ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ಗೆ ತಂದರು. ಹೊಸ ಒಡಂಬಡಿಕೆಯಲ್ಲಿ ಒಂದು ಮದುವೆ ತಂದರು. ಅವರು ಯಾರೋ ಒಬ್ಬ ಬಂದು ಕೇಳ್ತಾನೆ, ಯೇಸುಸ್ವಾಮಿ ಕೂಡ ಸಮಾರ ಸ್ತ್ರೀ ಹತ್ರ ಮಾತಾಡ್ತಾರೆ, ನಿನಗಿರುವ 5 ಗಂಡಂದಿರಲ್ಲಿ ಇವಾಗಿರುವ ಗಂಡ ಕೂಡ ನಿನಗೆ ಪರ್ಮನೆಂಟ್ ಅಲ್ಲ ಅಂತ ಹೇಳ್ತಾರೆ. ಅದರಿಂದ ಬೇರೆ ಭಾಳ ಮದುವೆ ಮಾಡ್ಕೊಳ್ಳೋಕ್ಕೆ ಅನುಮತಿಸಿದ್ರು. ಅದರಲ್ಲಿ ಒಬ್ಬ ಬಂದು ಕೇಳ್ತಾನೆ, ನನಗೆ 5 ಮಂದಿ ಹೆಂಡತಿ, ನಾನು ಸತ್ತೋದ ಮೇಲೆ ಪರಲೋಕದಲ್ಲಿ ಯಾರು ನನಗೆ ಹೆಂಡತಿಯಾಗಿರ್ತಾರಂತ ಕೇಳಿದಾಗ, ಪರಲೋಕ ರಾಜ್ಯದಲ್ಲಿ ಮದುವೆ ಮಾಡ್ಕೊಳ್ಳೋದಾಗಲಿ ತಗೊಳ್ಳೋದಾಗಲಿ ಇರೋದಿಲ್ಲ ಅಂತ ಹೇಳಿ ಯೇಸುಸ್ವಾಮಿನ ಪ್ರಶ್ನೆ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಪರಲೋಕ ರಾಜ್ಯದಲ್ಲಿ ಹೆಣ್ಣು ತಗೊಳ್ಳೋದು ಕೊಡೋದಿರಲ್ಲ, ಅವರು ಮಹಿಮೆಯಲ್ಲಿ ಇರ್ತಾರೆ ಅಂತ. ಆ ರೀತಿಯಾಗಿ ಇವಾಗ ನಾವು ನೋಡಿದ್ವಿ, ಅಜ್ಞಾನ ಕಾಲದಿಂದ ಹಿಡಿದು ಸ್ಟೆಪ್ ಬೈ ಬಂದು ಯೇಸುಸ್ವಾಮಿ ಏನಕ್ಕೆ ಅದನ್ನು ಅನುಮೋದಿಸ್ತಾರೆ ಅಂತ ಹೇಳಿದ್ರೆ, ಅದನ್ನು ಸ್ಟಾಪ್ ಮಾಡಿ ಒಂದು ಕಾಲ ಜನ್ರೇಷನ್ ಬಂದಿದ್ದ ತಕ್ಷಣ ಸ್ಟಾಪ್ ಮಾಡಿ ಮೇಲಕ್ಕೆ ತಗೊಂಡೋಗ್ತಾ ಇದ್ದಾರೆ. ಆದರೆ ಈಗ ಇರುವ ಕಾಲನೇ ಬೆಸ್ಟ್ ಕಾಲ. ಅಂದರೆ ಚರ್ಚು ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್, ಪರಿಶುದ್ಧಾತ್ಮ, ಗ್ರೇಸ್ ಕಾಲ, ಕೃಪೆಯ ಕಾಲ. ಈಗ ಕೃಪೆಯ ಕಾಲ ಇರೋದರಿಂದ ನಾವು ಈಗ ಕೃಪೆಯಲ್ಲಿ ಬೆಳೀತಾ ಇದ್ದೀವಿ. ಒಂದು ಉದಾಹರಣೆಯನ್ನು ಹೇಳ್ತೀನಿ. ಇವಾಗ ಯಾರಾದರೂ ಒಬ್ಬ 10ನೇ ಕ್ಲಾಸ್ ಪಾಸಾಗಿದ್ದ ತಕ್ಷಣ ಆ ಟೀಚರ್ಗಳೆಲ್ಲ ಚೆನ್ನಾಗಿ ಹೇಳ್ಕೊಟ್ಟವನ್ನ ಒಳ್ಳೆ ರ್ಯಾಂಕ್ ಬರೆಸಿ ಪಾಸ್ ಮಾಡಿರ್ತಾರೆ. ಅವ್ರು ಹೇಳ್ತಾರೆ, ಇನ್ನು ಬರುವ ದಿನಗಳಲ್ಲಿ ನಾವೇ ಇಟ್ಕೊಂಡು ನಾವೇ ಎಜುಕೇಷನ್ ಕೊಡ್ತೀವಿ, ನಾವು ಇಷ್ಟು ವರ್ಷ ಅವನ್ನ 1ನೇ ಕ್ಲಾಸಿಂದ ಇಟ್ಕೊಂಡು ನೋಡ್ಕೊಂಡ್ವಿ, ಈ 10ನೇ ಕ್ಲಾಸ್ ಕೂಡ ಅವನು ಒಳ್ಳೆ ಮಾರ್ಕ್ ಬರೋದಕ್ಕೆ ಸಹಾಯ ಮಾಡಿದ್ವಿ, ನಮ್ಮ ಹತ್ರ ಬಿಟ್ಟು ಹೋಗಿರಿ ಅಂತ ಹೇಳಿದ್ರೆ ತಂದೆ ತಾಯಿಗಳು ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ಅವ್ನ ಫ್ಯೂಚರ್ ನೋಡ್ತಾರೆ. ಯಾಕಂದರೆ ಅವನಿನ್ನೂ ಫಸ್ಟ್ ಇಯರ್ ಸೆಕೆಂಡ್ ಇಯರು ಬೇರೆ ಟೀಚರ್ ಹತ್ರ ಹೋಗಬೇಕಾಗಿದೆ, ಡಿಗ್ರಿಗೆ ಬೇರೆ ಟೀಚರ್ ಹತ್ರ ಹೋಗಬೇಕಾಗಿದೆ. ಆ ಒಂದೇ ಟೀಚರು ಸ್ಟಾರ್ಟಿಂಗಿಂದ ನಾವೇ ತಾನೇ ಪಾಠ ಹೇಳ್ಕೊಟ್ಟಿದ್ದು 5-6 ಟೀಚರು ನಮ್ಮ ಹತ್ರನೇ ಬಿಟ್ಟು ಹೋಗಿರಿ ಅಂತ ಹೇಳಿದ್ರೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವನು ಹಂಗೆ ಬೆಳೆದು ಅವನು ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕಾಗಿದೆ. ಅದೇ ರೀತಿ ಹೊಸದಾಗಿ ದೇವ್ರು ನಮ್ಮದವರು ನಂಬ್ತಾರೆ, ನಂಬ್ಕೊಂಡು ಸಭೆಗೆ ಬರ್ತಾರೆ, ರಿಪೆಂಡೆನ್ಸ್ ಸಾಲ್ವೇಷನ್ ಆಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ದಿನಗಳಾದಮೇಲೆ ದೀಕ್ಷಾಸ್ನಾನ ತಗೊಂಡು ಪಾಪದಿಂದ ಸತ್ತು ದೇವ್ರು ನಂಬಿಕೊಂಡು ಅವರು ಶಿಷ್ಯರಾಗಿ ಮಾರ್ಪಡ್ತಾರೆ, ವಾಕ್ಯದಿಂದ ಬೆಳೀತಾರೆ. ಆಮೇಲೆ ಸುವಾರ್ತೆ ಹೇಳೋದಕ್ಕೆ ಅವ್ರು ಶುರು ಮಾಡ್ತಾರೆ. ಆಮೇಲೆ ಸೇವರ ಕರುವಿಕೆ ಇದ್ದರೆ ಅವರು ಸೇವಕರಾಗ್ತಾರೆ. ಅವರು ಬರುವಿಕೆಗೆ ಸಿದ್ಧ ಮಾಡೋದಕ್ಕೆ ಅವ್ರನ್ನ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಸತ್ಯದಲ್ಲಿ ಅವ್ರನ್ನ ತಯಾರು ಮಾಡಬೇಕಾಗಿದೆ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಇದೆ. ಅದಕ್ಕೆ ಈ ವಾಕ್ಯವನ್ನು ಓದೋಣ. ದೇವರು ಅಪೊಸ್ತಲರು 17:30 ಅಜ್ಞಾನ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆತನ 4 ದಿಕ್ಕುಗಳಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಅಜ್ಞಾನ ಕಾಲ ಅಂದರೆ ನಾವು ಹೊಸದಾಗಿ ದೇವ್ರನ್ನ ನಂಬಿದಾಗ ನಮಗೇನು ಗೊತ್ತಿರೋದಿಲ್ಲ. ವಾಕ್ಯಗಳಾಗಲಿ, ದೇವರ ಉದ್ದೇಶಗಳು, ಪ್ಲ್ಯಾನ್ಗಳು, ಅವರು ಏನಕ್ಕೋಸ್ಕರ ಭೂಮಿ ಸೃಷ್ಟಿ ಮಾಡಿದ್ರು, ನಾವು ಎಲ್ಲಿಂದ ಬಂದ್ವಿ, ಏನಕ್ಕೆ ಬಂದ್ವಿ, ಏನಕ್ಕೆ ಗೊತ್ತಿರೋದಿಲ್ಲ. ಅದನ್ನು ಹೆಂಗೆ ನೀವು ಪಾಠ ಓದ್ತಿರೋ ಆ ರೀತಿ ಅಪ್ಡೇಟ್ ವರ್ಷನ್ ಆಗಿದೆ ಬೈಬಲು. ಈ ಬೈಬಲಲ್ಲಿ ಒಬ್ಬರು ಬಂದು 2000 ಟೈಮ್ ಓದಿದಾರಂತೆ. ಓದ್ಬಿಟ್ಟು ಇನ್ನೊಂದು ಸಲ ಓದಿದ್ರು ಅದು ಹೊಸದಾಗೇ ಇರುತ್ತಂತೆ. ಆ ರೀತಿ ಬುಕ್ ಪ್ರಪಂಚದಲ್ಲೇ ಇಲ್ಲ. ಒಂದು ಬುಕ್ ಒಂದು ಸಲ ಓದಿದ್ರೆ ಆಯಿತು. ಒಬ್ಬರು ಓದಿದ್ರೂ ಹೊಸದಾಗಿ ಒಂದೇ ವಾಕ್ಯ ಮಾತಾಡ್ತಾನೇ ಇದೆಯಂತೆ. ಆ ಕಾಲಕ್ಕೆ ತಕ್ಕಂತೆ ಮಾತಾಡುತ್ತಂತೆ. ಅಪ್ಡೇಟ್ ವರ್ಷನ್ ಆ ಕಾಲಕ್ಕೆ ತಕ್ಕಂಗೆ ಯಾವ ಕ್ಷಣದಲ್ಲಿ ಇದೀವಿ ಅಂತ ತೋರಿಸ್ಕೊಡುತ್ತೆ. ಆ ರೀತಿ ಪುಸ್ತಕವಾಗಿ ಇದರಲ್ಲಿ ಸೈನ್ಸಿಂದ ಹಿಡಿದು ಮ್ಯಾಥ್ಸಿಂದ ಹಿಡಿದು ಎಲ್ಲವೂ ಇದೆ.
ಇಂಥ ಒಂದು ಅದೇ ರೀತಿ ಅಜ್ಞಾನ ಕಾಲದಲ್ಲಿ ಇದ್ದಿದ್ದು ನಾವು ಈಗ ಪರಿಶುದ್ಧಾತ್ಮನ ಸಹಾಯದಿಂದ ಆತ್ಮಿಕದಲ್ಲಿ ಬೆಳಿಬೇಕಾಗಿದೆ. ಅದು ಯಾವ ರೀತಿ ಬೆಳಿಬೇಕಂದ್ರೆ ಒಂದು ವಾಕ್ಯವನ್ನು ಓದ್ರಿ, ಐಸಾಯ 28:10, ಏಸಾಯ 28:10 ಓದ್ರಿ, ಎಲ್ಲರೂ ತೆಗಿರಿ. 28:10 ನೋಡ್ರಿ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸ್ತಲ್ಲ ಇತ್ಯಾದಿ. ಕರೆಕ್ಟಾಗಿ ಓದ್ರಿ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ ಇತ್ಯಾದಿ. ಅಂದರೆ ಬೈಬಲಲ್ಲಿ ಬಂದು ಒಂದೇ ಜಾಗದಲ್ಲಿ ಎಲ್ಲ ಇರೋದಿಲ್ಲ. ಒಂದೇ ಜಾಗದಲ್ಲಿ ಇದ್ದರೆ ಈ ರೀತಿ ನಾನು ಅಪ್ಡೇಟ್ ವರ್ಷನ್ನು ರುಚಿ ಟೇಸ್ಟ್ ಇರೋದಿಲ್ಲ. ಅಲ್ಲಿ ಇಲ್ಲಿ ಇರುತ್ತೆ. ಅದೇ ನಮ್ಮ ಕೆಲಸ. ಬೈಬಲ್ ಓದಬೇಕು, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರುತ್ತೆ, ಅದನ್ನು ಎತ್ತಿ ಓದಿ ಆತ್ಮಿಕದಲ್ಲಿ ಬೆಳಿಬೇಕು. ಯಾವ ರೀತಿ ಬೆಳಿಬೇಕಂತ ಹೇಳಿದ್ರೆ, ಸ್ಪಿರಿಚುವಲಲ್ಲಿ ಈ ವಾಕ್ಯ ಇಲ್ಲಿದ್ದರೆ ಅಲ್ಲಿ ಮತ್ತೆ ಎಲ್ಲಿದೆ ಅಂತ ನೋಡಿ ಹುಡುಕಿ ತಗೋಬೇಕು ನಾವು. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇದೇ ವಾಕ್ಯ ಐಸಾಯ 34:16 ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರೋದು ಎಲ್ಲವೂ ಜೊತೆಯಾಗಿರುವುದು. ನಾವೇನು ಮಾಡಬೇಕಂದ್ರೆ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಹುಡುಕ್ಬೇಕಂತೆ. ಇವುಗಳಲ್ಲಿ ಯಾವುದು ಇಲ್ಲದಿರೋದು ಒಂದು ಇಲ್ಲಂತೆ. ಪ್ರಪಂಚದಲ್ಲಿ ಇಲ್ಲದೇ ಇರೋದು ಒಂದಿಲ್ಲ, ಎಲ್ಲ ಇದರೊಳಗಡೆ ಅಡಕವಾಗಿದೆ. ಎಲ್ಲವೂ ಜೊತೆಯಾಗಿರುವ. ಹುಡುಕಿ ಓದಿದಾಗ ಜೊತೆಯಾಗಿರುತ್ತೆ. ಒಂದು ಚೈನ್ ಇದೆಯಲ್ಲ, ಅದು ದೂರ ಇರುತ್ತೆ. ಅದನ್ನು ತೆಗೆದು ಒಂದೊಂದಕ್ಕೆ ಎಲ್ಲದಕ್ಕೂ ಮಾಡಿದಾಗ ಅದು ರೌಂಡ್ ಚೈನ್ ಆಗಿ ಮಾರ್ಪಡುತ್ತೆ. ಆ ರೀತಿ ಬೈಬಲ್ನ ರೌಂಡ್ ಮಾಡೋದಕ್ಕೆ ನಾವು ಹುಡುಕಿ ಓದಿದಾಗ ಅದು ಜೊತೆಯಾಗಿ ಸಿಗುತ್ತೆ. ಆತನ ಬಾಯಿಂದ ಅಪ್ಪನೇ ಆಯಿತಲ್ಲವೇ, ಈ ವಾಕ್ಯಗಳೆಲ್ಲ ದೇವರ ಮಾತಿನಿಂದ ಉದ್ಭವಿಸುತ್ತು. ಆತನ ಆತ್ಮ ಇವುಗಳಲ್ಲಿ ಒಟ್ಟಾಗಿ ಬರಮಾಡಿತ್ತಷ್ಟೇ. ದೇವರ ಆತ್ಮ ಇದನ್ನು ನಮಗೆ ಕೊಟ್ಟಿದ್ದಾರೆ. ಅವರ ಬಾಯಿ ಮಾತಿನಿಂದ ಹೇಳಿರೋದು, ಪರಿಶುದ್ಧಾತ್ಮನು ಈ ಬೈಬಲನ್ನು ಜೋಡಿಸಿ ನಮ್ಮ ಕರದಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಹುಡುಕಿ ಓದಬೇಕು. ಒಂದು ಉದಾಹರಣೆಗೆ ಒಂದನ್ನು ತೆಗೆದು ನಾವು ಓದೋಣ. ಬೈಬಲಲ್ಲಿ ಆಬ್ರಹಾಮ್ ಬಂದ್ಬಿಟ್ಟು, ನೀವು ನನ್ನನ್ನು ಆಶ್ರಯಿಸಿ ಇಲ್ಲದ್ರೆ ಬಿಡೋದಿಲ್ಲ ಅಂತೇಳಿ ಆಶೀರ್ವಾದ ಪಡ್ಕೊತಾರೆ. ಅದು ಆದಿಕಾಂಡ 32:26-27 ಆದರೆ ಅವ್ರು ಯಾರು ಬಂದು ಅವ್ರನ್ನ ಬ್ಲೆಸ್ ಮಾಡಿದ್ರು? ದೇವ್ರು ಬಂದು ಬ್ಲೆಸ್ ಮಾಡಿದ್ರ, ಇಲ್ಲ ದೇವದೂತ ಬಂದು ಬ್ಲೆಸ್ ಮಾಡಿದ ಅಂತ ನೋಡಿದಾಗ, ಹೋಸಯ್ಯ 12:4 ನಾವು ನೋಡಿದಾಗ ಇಲ್ಲಿ ಮೇಲೇ ಇದೆ 3ರಲ್ಲಿ, ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿದನು, ಪೂರ್ಣ ಪ್ರಯಾದಲ್ಲಿ ದೇವರೊಂದಿಗೆ ಹೋರಾಡಿದನಂತಿದೆ. ಹೌದು, ದೇವದೂತನ ಸಂಗಡ ಹೋರಾಡಿ ಗೆದ್ದನು. ಯಾರ ಜೊತೆ ಹೋರಾಡಿ ಗೆದ್ದನಂದರೆ, ಹೌದು, ದೇವದೂತನ ಜೊತೆ ಹೋರಾಡಿ ಗೆದ್ದನು. ಇಲ್ಲಿ ಯಾರ ಜೊತೆ ಹೋರಾಡಿ ಗೆದ್ದೆ ಅಲ್ಲಿ ಇದಿರುತ್ತೆ. ನಾವು ಬೇರ್ಪಡಿಸಿ ಇದನ್ನು ತಿಳಿದುಕೊಂಡು ಓದಬೇಕು. ಇದು ಏನಕ್ಕೆ ಈ ಸಬ್ಜೆಕ್ಟನ್ನು ತಗೊಂಡೆ ಅಂತ ಹೇಳಿದ್ರೆ, ಅಜ್ಞಾನ ಕಾಲದಲ್ಲಿ ಅವ್ರು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು. ಈಗಲಾದರೂ ಎಲ್ಲರೂ ದೇವ್ರ ಕಡೆ ಬರಬೇಕಂತೇಳಿ ಕೊಟ್ಟಿದ್ದಾರೆ. ಬೈಬಲನ್ನು ನಾವು ಅಲ್ಲಿ ಇಲ್ಲಿ ಇರೋದನ್ನು ಜೋಡಿಸಿ ತೆಗೆದು ಓದಿ ಆತ್ಮಿಕದಲ್ಲಿ ಬೆಳಿಬೇಕು. ಈ ವಾಕ್ಯ ಏನಕ್ಕೆ ತಗೊಂಡಿವಿ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಸಂಪೂರ್ಣವಾಗಿ ಯೇಸುಸ್ವಾಮಿ ಹುಟ್ಟೋದು ಸಾಯೋದು ಎಲ್ಲ ಇದೆ. ಆದರೆ ಇಸ್ರೇಲ್ ಜನಗಳು ಅದನ್ನು ಗ್ರಹಿಸದೆ, ಅವರಿಗೆಲ್ಲ ಗೊತ್ತಿದ್ರು ಗ್ರಹಿಸದೆ ಬಿಟ್ಟುಬಿಟ್ರು. ಅವ್ರೇನು ಮಾಡಿದ್ರು? ಗ್ರಹಿಸದೆ ಅದನ್ನು ಬಿಟ್ಟುಬಿಟ್ರು. ಒಂದು ಉದಾಹರಣೆಗೆ ನೋಡೋದಾದರೆ, ಐಸಾಯ, ಇದು ಎಲ್ಲರೂ ತೆಗಿರಿ, ಬೈಬಲಲ್ಲಿ ನಾವು ನೋಡೋಣ. ಐಸಾಯ 9:6 ನೋಡ್ರಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬ ಅವನ ಹೆಸರು. ನೋಡ್ರಿ, ಈ ಹೆಸರು ಬಂದು ಯೇಸು ಸ್ವಾಮಿಗೆ ಹೋಲಿಸುತ್ತೆ ಹೊಸ ಒಡಂಬಡಿಕೆಯಲ್ಲಿ. ಹೇಳೋದು ಅರ್ಥ ಆಗುತ್ತಾ ನಿಮಗೆ? ಹಳೇ ವಾಕ್ಯಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಈಗ ಹೊಸದರಲ್ಲಿ ನಮ್ಮನ್ನು ಆರಿಸಿಕೊಳ್ಬೇಕಂತಲ್ಲಿ ತೋರಿಸಿದ್ದಾರೆ. ಹುಡುಕಿ ಓದಬೇಕು.
ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಅನ್ನೋರು ಹುಟ್ಟುತ್ತಾರೆ ಅಂತ ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಅವರು ಬಂದು ಮನುಷ್ಯರಿಗೋಸ್ಕರ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದೆಲ್ಲ ವಾಕ್ಯಗಳು ಗೊತ್ತಿಲ್ಲದೆ ಇಲ್ಲ. ಇಸ್ರೇಲ್ ಜನಗಳು ಯೇಸು ಸ್ವಾಮಿ ಹುಟ್ಟಿದಾಗ ಅವರು ನೋಡಿ ಕಂಡುಹಿಡಬೇಕಾಗಿತ್ತು. ಇದು ಸ್ಪಷ್ಟವಾಗಿದೆ, ಯೇಸು ಸ್ವಾಮಿ ಹುಟ್ಟಿದ್ದಾರೆ ಅಂತ. ಈ ರೀತಿ 30 ವಾಕ್ಯಗಳಿದೆ ಹಳೆ ಒಡಂಬಡಿಕೆಗಳಲ್ಲಿ. 30 ಜಾಗದಲ್ಲಿ ಯೇಸು ಸ್ವಾಮಿ ಹುಟ್ಟಿರೋದು, ಸಾಯೋದು ಎಲ್ಲ ಯಾಕೋಬನಿಂದ ಹಿಡಿದು ಯಾಕೋಬ ಕೂಡ ಎಲ್ಲ ಜಾಗದಲ್ಲಿದೆ. ಅದರಲ್ಲಿ ನಾವು 1-2 ನೋಡೋಣ ಡಿಫ್ರೆನ್ಸ್ನ. ಇದೇ ಪದಗಳು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಗೆ ಹೇಳ್ತಾರೆ, ಇವರು ಸಮಾಧಾನ ಕರ್ತನು ಅಂತ ಹೇಳ್ತಾರೆ, ಇಮ್ಮಾನುವೇಲ್ ಅಂತ ಹೇಳ್ತಾರೆ. ಈ ಹೆಸರುಗಳೆಲ್ಲ ದೇವರಿಗೆ ಹೋಲಿಸುತ್ತೆ. ಇದು ಏಸಾಯದಲ್ಲಿ ಕೊಟ್ಟಿದ್ದಾರೆ, ಏಸಾಯದಲ್ಲಿ ಹೇಳಿದ್ದಾರೆ, ಅವ್ರಿಗೆ ಗೊತ್ತು. ಇನ್ನೊಂದು ವಾಕ್ಯವನ್ನು ನಾವೆಲ್ಲರೂ ಸೇರಿ ಓದೋಣ. ಅದರಲ್ಲೇ 5:53 ತಗೊಳ್ರಿ, 9 ಓದ್ರಿ. 53 ಪೂರ್ತಿ ಇದೆ. 53 ಪೂರ್ತಿ ಯೇಸು ಸ್ವಾಮಿ ಬಗ್ಗೆನೇ ಇರುತ್ತೆ, ಅದು ಪೂರ್ತಿ. ಅದರಲ್ಲಿ ಒಂದು ಮಾತ್ರ ಓದೋಣ. ನಾವು ಕೇಳಿದ ಸಂಗತಿ ನಿಮ್ಮಲ್ಲಿ ಯೆಹೋವನ ಬಾಹು ಯಾರಿಗೆ ಗೋಚರವಾಯಿತು ಒಳ ನೆಲದಲ್ಲಿ. ಇದೆಲ್ಲ 53 ಪೂರ್ತಿ ಯೇಸು ಸ್ವಾಮಿ ಬಗ್ಗೆನೇ ಇರೋದು. 3ನೇದು, ಆತನು ಧಿಕ್ಕರಿಸಲ್ಪಟ್ಟನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದನು, ವ್ಯಾಧಿ ಪೀಡಿತನು, ಜನರು ಮುಖಗಳಲ್ಲಿ ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದಾನೆ. ನಾವು ಅವನು ಲಕ್ಷ್ಯಕ್ಕೆ ತರಲಿ. ಇಲ್ಲಿ ನೋಡ್ರಿ, ಅವ್ರು ಯೇಸು ಸ್ವಾಮಿ ಹುಟ್ಟುತ್ತಾರೆ, ಬರ್ತಾರೆ, ಅವನ್ನ ಯಾರು ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ. ಎಲ್ಲವೂ ಇದರಲ್ಲಿ ಸ್ಪಷ್ಟವಾಗಿದೆ. 9ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಿಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಊನಿಟ್ಟರು. ಸತ್ತೋದ ಅಂತ ಕ್ಲಿಯರಾಗಿದೆ ನೋಡ್ರಿ. ಅವ್ರನ್ನ ಅಲಕ್ಷ್ಯ ಮಾಡ್ತಾರೆ, ಸಾಯ್ತು, ಎಲ್ಲ ಇದೆ ಇದರಲ್ಲಿ. ಆದರೆ ಇದು ಉದಾಹರಣೆಗೆ ತಗೊಂಡಿದ್ದೀನಿ. ಅವರು ಯೇಸು ಸ್ವಾಮಿ ಬಂದಾಗ ಅವ್ರು ಹೇಳ್ತಾರೆ, ನಾನು ಎಷ್ಟೋ ಸಲ ಹೇಳಿದ್ದೀನಿ. ಯೇಸು ಸ್ವಾಮಿ ಕೇಳ್ತಾರೆ ಶಿಷ್ಯರುಗಳನ್ನು, ನೀವು ಯಾರು ಅಂತ ಅಂದ್ಕೊಂಡಿದ್ದೀರಾ ನನ್ನನ್ನು ಅಂತ ಕೇಳಿದಾಗ ಅದರಲ್ಲಿ ಒಬ್ಬರು ಹೇಳ್ತಾರೆ, ನೀವೇ ಬರಬೇಕಾದ ರಬಿ ಮೆಸ್ಸಯ್ಯ ಅಂತ ಹೇಳಿದಾಗ, ಹೌದು ನೀನು ಹೇಳ್ದ ಹಾಗೆ ಅಂತ ಹೇಳ್ತಾರೆ. ಯೋಹನ 14:14 ಬೇರೆ ಅಪೊಸ್ತಲರುಗಳಲ್ಲಿ ನೀನು ಹೇಳಿದ್ದು ನಿಜ ಅಂತ ಹೇಳ್ತಾರೆ, ನೀನು ಟೀಚರ್ ಅಂತ. ಆದರೆ ಇಸ್ರೇಲ್ ಜನಗಳು ಅವ್ರನ್ನ ಐಡೆಂಟಿಫೈ ಮಾಡಿ ಇವರೇ ಮೆಸ್ಸಯ್ಯ ಅಂತ ತಗೋಬೇಕಾಗಿತ್ತು, ಅವರು ತಗೊಂಡಿಲ್ಲ. ಅದರದ್ದು ಅನಾಹುತ ಜಕರ್ಯ, ಎಲ್ಲರೂ ಜಕರ್ಯವನ್ನು ತೆಗಿರಿ. ಅದರಲ್ಲಿ 9:9 ಎಲ್ಲರೂ ತೆಗೆದು, ಯಾರಾದರೂ ಒಬ್ಬರು ತೆಗೆದು ಓದ್ರಿ. 9:9 ಜಕರ್ಯ, ಮಲಕ್ಕೆ ಹಿಂದುಗಡೆ ಇದೆ ನೋಡ್ರಿ, ಮತ್ತೆ ಹಿಂದುಗಡೆ 9:9 ಓದ್ರಿ. ಚಿಯೋನ್ ನಗರಿಯೇ, ಅಂದರೆ ಯೆರೂಸಲೇಮಿಗೆ ಬಹು ಸಂತೋಷಪಡು, ಯೆರೂಸಲೇಮ್ ಪೂರಿಯೇ ಹರ್ಷಧ್ವನಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಅವನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ನೋಡ್ರಿ, ಯೇಸು ಸ್ವಾಮಿ ಕತ್ತೆಮರಿಯಲ್ಲಿ ಹೋಗ್ತಾರಲ್ಲ, ಅದ್ರ ಬಗ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆ ಕತ್ತೆಮರಿಯಲ್ಲಿ ಹೋದಾಗಲೇ ಅವರು ತಿಳ್ಕೋಬೇಕು, ಇದು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿರುವ ಮೇಸಯ್ಯ ಇವರೇ ಅಂತ ಕಂಡುಹಿಡಿಬೇಕಾಗಿತ್ತು. ಆದರೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲರೂ ಗಮನ ಇಟ್ಟು ಕೇಳ್ರಿ, ಎಲ್ಲರಿಗೆ ಗಮನ ಇಟ್ಟು ಕೇಳ್ರಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ಎಲ್ಲೆಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅವರು ಕಾರ್ಯಗಳು ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಸ್ರೇಲ್ ಜನಗಳಿಗೆ ಈ ವಾಕ್ಯಗಳೇನು ಗೊತ್ತಿಲ್ಲದವರಲ್ಲ, ಅವರು ಅದನ್ನು ಅಭ್ಯಾಸ ಮಾಡ್ತಾಯಿದ್ರು. ಆದರೂ ಕೂಡ ಯೇಸು ಸ್ವಾಮಿ ಬಂದು ನಿಂತಾಗ ಈ ವಾಕ್ಯಕ್ಕೆ ಅನುಗುಣವಾಗಿ ಇವರೇ ಅಂತ ಕಂಡುಹಿಡಿಯೋದು ಬಿಟ್ಟುಬಿಟ್ಟು ಅವ್ರನ್ನ ತಿರಸ್ಕರಿಸಿದ್ರು. ಯಾಕೆ ತಿರಸ್ಕರಿಸಿದ್ರಂತೆ? ಇವರು ಒಂದು ರೂಪವನ್ನು ಅವರಿಗೆ ಕೊಟ್ಬಿಟ್ಟಿದ್ರು. ಏನು ರೂಪ ಅಂತ ಹೇಳಿದ್ರೆ, ಭಾಗ ಚೆನ್ನಾಗಿ ಕೇಳ್ರಿ, ಅವ್ರು ರಾಜನಾಗಿ ಬರ್ತಾರೆ, ಆವಾಗ ಗುಲಾಮರಾಗಿದ್ದರು ರೋಮರಿಗೆ, ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಅಂಥೇಳಿ. ಆದರೆ ಬೈಬಲಲ್ಲಿ ಅವ್ರು ಯಾಜಕನಾಗಿ ಬರಬೇಕು, ರಾಜನಾಗಿ ಇರಬೇಕು ಅಂತ. ಸ್ಟಾರ್ಟಿಂಗಲ್ಲಿ ಯಾಜಕನಾಗಿ ಬರಬೇಕು, ಆಮೇಲೆ 1000 ವರ್ಷ ಅವ್ರು ಬಂದ್ಬಿಟ್ಟು ರಾಜನಾಗಿ ಬಂದು ಆಳ್ವಿಕೆ ಮಾಡ್ತಾರೆ. ಅವರು ಯಾಜಕ ಸೇವೆಯನ್ನು ಮಾಡಬೇಕು, ಆದರೆ
ರಾಜನಾಗಿ ಇರಬೇಕು. ಅವ್ರು ಏನು ಮಾಡ್ತಿದ್ದಾರೆ, ಬರೀ ರಾಜನಾಗಿ ಮಾತ್ರ ಎದುರು ನೋಡಿಕೊಂಡು ಅವ್ರನ್ನ ತಿರಸ್ಕರಿಸ್ತಾ ಇದ್ದಾರೆ. ಇವರು ಹೇಳ್ದಂಗೆ ಅವ್ರು ಬಂದರೆ, ಯಾರು ಹೇಳ್ದಂಗೆ ಅವ್ರು ರಾಜನಾಗಿ ಬರಬೇಕಂದ್ರೆ, ರಾಜನಾಗಿ ಬಂದರೆ ಇವ್ರನ್ನ ರೋಮರಿಂದ ಬಿಡುಗಡೆ ಮಾಡ್ಬೋದೇ ಹೊರತು, ಆದರೆ ಇವರು ಪಾಪದಿಂದ ಬಿಡುಗಡೆ ಮಾಡೋಕ್ಕಾಗಲ್ಲ, ಶಾಶ್ವತವಾದ ಪರಿಷ್ಕಾರ ಕೊಡೋಕ್ಕಾಗೋದಿಲ್ಲ. ಆದಾಮಿಂದ ಬಂದ ಪಾಪಗಳು ಬಿಡುಗಡೆಕ್ಕಾಗಲ್ಲ. ಅರ್ಥ ಆಗ್ತೈತಾ? ಅರ್ಥ ಆಗ್ತಿಲ್ಲ. ಯೇಸುಸ್ವಾಮಿ ಬಂದು ಇವ್ರನ್ನ ಪಾಪದಿಂದ ಬಿಡುಗಡೆ ಮಾಡಿ ಇವ್ರನ್ನ ನಿತ್ಯ ರಾಜ್ಯದಲ್ಲಿ ಜೊತೆಗಿಟ್ಕೊಳ್ಳೋದಕ್ಕೆ, ಅವ್ರನ್ನ ಕಾಪಾಡೋದಕ್ಕೆ ಒಂದು ರಕ್ತ ಬೇಕಾಗಿದೆ. ಕುರಿಮರಿಯ ರಕ್ತ, ಯೇಸುಸ್ವಾಮಿ ರಕ್ತ ಸುರಿಸಿ ಆ ಶಾಪ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಅವ್ರು ಬಂದರೆ, ಆ ಆಕಾರದಲ್ಲಿ, ಆ ಶೇಪಲ್ಲಿ ಇವರು ಸ್ವೀಕರಿಸ್ತಾ ಇಲ್ಲ. ಆ ಥರ ಬೇಡ ಯಾಜಕತ್ವ, ನೀನು ನಮಗೆ ಮರಣ ಹೊಂದೋದು ಬೇಡ, ರಾಜನಾಗೇ ಬಂದು ನಮಗೆ ಮಾತ್ರ ರಾಜನಾಗಿದ್ದು ಆಳ್ವಿಕೆ ಮಾಡೋದಕ್ಕೆ ಬೇಕು. ಅದು ಹೋದ ವಾರ ನೋಡಿದ್ವಿ. ಅವರಿಗೆ ಅದಕ್ಕೋಸ್ಕರನೇ ಬಂದರು. ಒಂದು ತೋಟವನ್ನು ಮಾಡಿ, ಯೆಶಾಯ 5:2 ಫಲವನ್ನು ಎದುರು ನೋಡೋದಕ್ಕೆ ಬಂದರು. ಆದರೆ ಲೂಕ, ನಾವೆಲ್ಲರೂ ಹೋದ ವಾರ ನೋಡಿದ್ವಿ, ಲೂಕ 20:10 ಒಂದು ತೋಟ ಮಾಡಿ ಫಲ ಕೊಡಬೇಕಂತ, ಫಲ ಕಾಲದಲ್ಲಿ ಯೇಸುಸ್ವಾಮಿ ತೋಟ ಮಾಡಿ ಫಲ ಕೊಡೋದಕ್ಕೆ ಕಳಿಸಿದ್ರೆ ಅವ್ರನ್ನ ಬೈದು ಬರಿಗೈಯಲ್ಲಿ ಕಳಿಸ್ತಾರೆ, ಆಮೇಲೆ ಒದ್ದು ಕಳಿಸ್ತಾರೆ. ಮೂರನೇವ್ರನ್ನ ಬಡ್ದು ರಕ್ತ ಸುರಿಸಿ ಜೈಲಿಗೆ ಹಾಕ್ತಾರೆ. ಅದೇ ಯೆರೆಮೀಯ ಒಬ್ಬರು ಬಂದು ಪ್ರವಾದಿ, ನ್ಯಾಯಸ್ಥಾಪಕರು, ಪ್ರವಾದಿ ಅಂತೆಲ್ಲ ನೋಡಿದ್ವಿ. ಕಡೆದಾಗಿ ಮಗನ್ನೇ ಕಳಿಸ್ತಾರೆ, ಅದೇ ಯೇಸುಸ್ವಾಮಿ. ಅದು ಲೂಕ 20:10 ನೀವು ಓದಿದ್ರೆ 13ವರೆಗೂ ಅದಿದೆ, 15ವರೆಗೂ. ಅವ್ರನ್ನ ಹೋದ ವಾರ ಮಾಡಿರೋದೇ ಸಬ್ಜೆಕ್ಟೇ ಇದು. ಅವ್ರು ಕಳಿಸಿದಾಗ ಅವ್ರನ್ನೇನು ಮಾಡ್ತಾರೆ, ಕೊಂದಾಕ್ತಾರೆ. ಯೇಸುಸ್ವಾಮಿ ಅವರಿಗೋಸ್ಕರ ಬಂದರೆ ಅವ್ರನ್ನ ಐಡೆಂಟಿಫೈ ಮಾಡಿದಾಗೆ, ಅವರ ದೇವರೇ ಈ ಮೆಸ್ಸೆಯಾಗಿ ಸ್ವೀಕರಿಸಿದಾಗೆ ಅವ್ರನ್ನ ಕೊಂದಾಕ್ತಾರೆ. ಹಾಗಾಗಬಾರದಂತಾರೆ. ಒಂದು ನತಾನೇಳು ಒಂದು ಸಲ ಏನೋ ಮೆಸೇಜ್ ಕೊಡ್ಬೇಕಾದ್ರೆ, ಇಸ್ರೇಲ್ ರಕ್ತ ಇಂಡಿಯಾ ದೇಶ ಬಿಟ್ಟು ಎಲ್ಲ ದೇಶದಲ್ಲಿ ಸಲ್ಲಿಸಲ್ಪಟ್ಟಿದ್ದಾರೆ. ಯಾಕಂದರೆ ಇಸ್ರೇಲ್ ಅವರು ಎಲ್ಲ ಯೇಸುಸ್ವಾಮಿ ನಂಬಿದ ಮೇಲೆ ಇವರೇ ಯೇಸುಸ್ವಾಮಿನ ಸಿಲುಬೆಗೆ ಹಾಕೋದಕ್ಕೆ ಒಪ್ಪಿಸಿಕೊಟ್ಟಿದ್ದು ಅಂಥೇಳಿ ಅವ್ರನ್ನ ಹಿಂಸೆ ಮಾಡಿರೋ ಜನಗಳೇ ಇಲ್ಲ. ಪ್ರಾರಂಭ ದಿನಗಳಲ್ಲಿ ಅವ್ರನ್ನ ಹಿಂಸೆ ಮಾಡೋದಕ್ಕೆ ಕ್ರೈಸ್ತರು ಒಂದು ಕಡೆ, ಕ್ರೈಸ್ತರು ಅಲ್ಲದವರು ಒಂದು ಕಡೆ, ಅವರಿಗೆ ಎಲ್ಲ ಕಡೆಯಿಂದ ಅವರಿಗೆ ಹಿಂಸೆ ಜಾಸ್ತಿ ಬಂತು. ಹಿಟ್ಲರಿಂದ ಹಿಡಿದು ಎಲ್ಲರೂ ಅವ್ರನ್ನ ದೇಶದಲ್ಲಿ ಅವ್ರನ್ನ ಹಿಂಸೆ ಮಾಡಿದವರು. ಯಾಕಂತ ಹೇಳಿದ್ರೆ ಅವರು ಮೆಸ್ಸಯಾಗಿ ಅವ್ರನ್ನ ಸ್ವೀಕರಿಸಿಲ್ಲ. ಯಾಕಂದರೆ ಇವರೊಂದು ಶೇಪ್ ಕೊಟ್ಬಿಟ್ರು, ಅವ್ರು ರಾಜನಾಗಿಯೇ ಬರಬೇಕು ಅಂತ. ಅವ್ರು ದೇವರ ಚಿತ್ತ ನೆರವೇರಲಿ ಅಂತ ಒಪ್ಪಿಸಿಕೊಟ್ಟಿಲ್ಲ. ಇವ್ರು ಹೇಳ್ದಂಗೆ ಅವ್ರು ಬಂದರೆ ಇವ್ರು ಸ್ವೀಕರಿಸ್ಕೊಂತಾರೆ, ಆದರೆ ಬಿಡುಗಡೆ ಮಾಡೋಕ್ಕಾಗಲ್ಲ. ಅದರಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಯಾರನ್ನ? ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನಮ್ಮನ್ನು ಆರಿಸಿ ತೆಗೆದುಕೊಂಡ ಮೇಲೆ ನಾವು ಹೇಳ್ದಂಗೆ ಅಜ್ಞಾನ ಕಾಲದಲ್ಲಿ ಇದ್ದರು, ಅವ್ರನ್ನ ಬಿಟ್ಟು 4 ದಿನ ನಮ್ಮನ್ನು ಆರಿಸಿಕೊಂಡ ಮೇಲೆ ನಾವು ಯಾವ ರೀತಿ ಸ್ಪಿರಿಚುವಲಲ್ಲಿ ಬೆಳೆದಿದ್ದೀವಿ, ನಾವು ಯಾವ ರೀತಿ ಸ್ಪಿರಿಚುವಲಲ್ಲಿ ಬೆಳೆದಿದ್ದೀವಿ. ನಾವು ಉದಾಹರಣೆಗೆ ನೋಡಬೇಕಂದ್ರೆ ಲೂಕದಲ್ಲಿ 7:19 ನಾವೆಲ್ಲರೂ ತೆಗೆದು ಓದೋಣ. ಅದರಲ್ಲಿ ಯೇಸುಸ್ವಾಮಿಗೆ ದೀಕ್ಷಾಸ್ನಾನನೇ ಯೋವಾನ್ ಕೊಡ್ತಾರೆ. ಸ್ನಾನಿಕನಾದ ಯೋವಾನು ಯೇಸುಸ್ವಾಮಿಗೆ ದೀಕ್ಷಾಸ್ನಾನ ಕೊಡ್ತಾರೆ. ಅಲ್ಲಿ ಅವರಿಗೆ 3 ಕಾರ್ಯ ನಡೀತೈತೆ. ಅಲ್ಲಿ ಮಾಂಸ ಇರುತ್ತೆ, ಪರಲೋಕ ರಾಜ್ಯದಿಂದ ಪರಿಶುದ್ಧಾತ್ಮನು ಅವ್ರ ಮೇಲೆ ಪಾರಿವಾಳದಂತೆ ಇಳಿತತೆ. ಮೇಲಿಂದ ಒಂದು ಶಬ್ದ ಕೇಳ್ತಾರೆ, ಏನಂತ? ಇವನು ನನ್ನ ಪ್ರಿಯ ಕುಮಾರನಂತ. ಎಲ್ಲ ಕೇಳಿದ್ರು ಕೂಡ ಯೇಸುಸ್ವಾಮಿ ಹತ್ರ ಕಳಿಸಿ ಅವನು ಜೈಲಲ್ಲಿ ಹಾಕಿದಾಗ ಯೋವನ ಶಿಷ್ಯರು ನಡೆದ ಸಂಗತಿಗಳೆಲ್ಲ ಆತನಿಗೆ ತಿಳಿಸಲು ಅವನು ತನ್ನ ಶಿಷ್ಯರು ಇಬ್ಬರನ್ನು ಕರೆದು ಯೇಸುಸ್ವಾಮಿ ಮಾಡ್ತಾರೆ ಅದ್ಭುತಗಳನ್ನೆಲ್ಲ ಕೇಳಿ, ಯಾರೋ ಸ್ನಾನಿಕನಾದ ಯೋವನು ಯೋವನ ಸ್ನಾನಿಕನ ಶಿಷ್ಯರನ್ನು ಕರೆದು, ಬರಬೇಕಾದವನು ನೀನು, ನಾವು ಬೇರೊಬ್ಬನನ್ನು ದಾರಿಯನ್ನು ನೋಡಬೇಕು ಎಂದು ಸ್ವಾಮಿಗೆ ಹೇಳಿ ಕಳಿಸಿದನು. ಏನಕ್ಕೆ ಡೌಟ್ ಬಂತು? ಅವನ ತಾನೇ ದೀಕ್ಷಾಸ್ನಾನನೇ ಕೊಟ್ಟಿದ್ದು. ಏನಕ್ಕೆ ಅವ್ರು ಡೌಟ್ ಬರುತ್ತಂತ ಹೇಳಿದ್ರೆ, ಅವರೇ ದೀಕ್ಷಾಸ್ನಾನ ಕೊಟ್ಟರು, ಅವರಿಗೆ ಪಾರಿವಾಳದಲ್ಲೆಲ್ಲ ಮಾಡಿದ್ರೂ ಅವರು ಮೈಂಡಲ್ಲಿರೋದು ನನ್ನನ್ನು ಈ ರೀತಿ ನೀನು ನಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಮೈಂಡಲ್ಲಿ ಎಲ್ಲರೂ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ದೇವರು ಹೇಳಂಗೆ ಕೇಳೋದಕ್ಕಿಂತ ನಾವು ಹೇಳ್ದಂಗೆ ದೇವರು ನಡ್ಕೋಬೇಕು ಅನ್ನುವ ರೀತಿಯಲ್ಲಿ ಬಂದುಬಿಟ್ಟಿದ್ದಾರೆ.
ಇದು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುವಂಥದ್ದು. ಈ ರೀತಿಯೇ ನಾವು ಕೂಡ ಲೋಕದ ಆಶೀರ್ವಾದಗಳಲ್ಲಿ ಹಠ ಹಿಡಿದು, ಯಾರೋ ಒಬ್ಬರು ಸ್ಟೇಟಸಲ್ಲಿ ಹಾಕಿದರು, ಹಠ ಹಿಡಿದು ದೇವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವರಿಗೆ 3 ಪಾಯಿಂಟ್ ಹಾಕಿದ್ದೆ. ಅದರಲ್ಲಿ ಏನು ಹಾಕಿದ್ದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಹಠ ಹಿಡಿದು ಕೇಳಿದಾಗ ದೇವ್ರು ಏನು ಮಾಡ್ತಾರೆ, ಜಾಸ್ತಿ ಹಠ ಹಿಡೋದ್ರಿಂದ ಕೊಡ್ತಾರೆ. ಆದರೆ ಕೊಟ್ಟಿದ ಮೇಲೆ ಅದರದ್ದು ಪೇಯ್ನ್, ಅದರದ್ದು ಕಷ್ಟ ನಷ್ಟನ ನಾವು ಅನುಭವಿಸ್ಬೇಕು. ಯಾಕಂದರೆ ನಮಗೆ ಫ್ಯೂಚರ್ ಗೊತ್ತಿಲ್ಲ, ಅದರಿಂದ ನಮಗೆ ಕೇಡು ಸಂಭವಿಸುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ 3ನೇ ಪಾಯಿಂಟ್, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರೇಯರ್ ಮಾಡು. ದೇವರೇ ಇದು ಬೇಕು, ಆದರೆ ನೀನು ಚಿತ್ತವಿದ್ರೆ ಸಿಗಲಿ, ಇಲ್ಲದಿದ್ರೆ ಬೇಡ ಅಂತೇಳಿ ಪ್ರೇಯರ್ ಮಾಡಬೇಕು. ನಾವೆಲ್ಲರೂ ಪ್ರಕಟಣೆ 7:9 ನಾವು ತೆಗೆದು ಓದೋಣ. ಪ್ರಕಟಣೆ 7:9 ಅದರ ತೆಗಿರಿ. ಅದರಲ್ಲಿ ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆ ನಿಂತಿರುವುದನ್ನು ಕಂಡನು. ಅವನು ಸಕಲ ಜನಗಳ ಪ್ರಜೆಗಳು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಗಳ ಖರ್ಜೂರವನ್ನು ಹಿಡಿದಿದ್ದರು. ಇಲ್ಲಿ ನೋಡ್ರಿ, ಎಲ್ಲ ಗಮನ ಇಟ್ಟು ಕೇಳ್ರಿ. ನಾನು 3 ಪಾಯಿಂಟ್ ಹೇಳ್ತಾ ಇದ್ದೀನಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯನ್ನು ಯೇಸು ಸ್ವಾಮಿ ಹೇಳ್ತಾರೆ ಲಕ್ಷ್ಯಕ್ಕೆ ತಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಅವರು 3 ಪಾರ್ಟ್ ಅವರಿಗೆ. ಒಂದು, ಯೇಸು ಸ್ವಾಮಿ ನಿಜವಾದ ದೇವರು ಬಂದು ನಿಂತರೂ ಅವರೇ ದೇವರಂತ ಮೆಸ್ಸಯ್ಯ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಪರಿಶುದ್ಧವಾಗಿ ಎದ್ದು ಹೋದರು. ಅದು ನಮಗೆ ಅವ್ರು ಮತ್ತೆ ಬರ್ತಾರಂತ ಯೇಸು ಸ್ವಾಮಿ ಇದ್ದರು. 2ನೇದು ಬೈಬಲ್ ಕೊಟ್ಟಿದ್ದಾರೆ, 3ನೇದು ಪರಿಶುದ್ಧಾತ್ಮ ಇದೆ. ಅವ್ರಿಗೆ ಕೊಟ್ಟಿದ್ದನ್ನು ಅವ್ರು ಕಳ್ಕೊಂಡ್ರು. ಕೊಟ್ಟಿದ್ದನ್ನು ಅವ್ರು ಹುಡುಕಿ ಓದಿ ಅವರೇ ಯೇಸು ಸ್ವಾಮಿ ಅಂತ ತಿಳ್ಕೊಂಡು ಅವ್ರು ನಿತ್ಯ ಜಾವಕ್ಕೆ ಸಿದ್ಧರಾಗಬೇಕು. ಅವ್ರು ಇವಾಗ ಕೂಡ ಯೇಸು ಸ್ವಾಮಿನ ಮೆಸ್ಸಯ್ಯ ಅಂತ ಹೇಳಿ ಅವ್ರು ನಂಬಲಿಲ್ಲ. ಯಾವಾಗ ನಂಬ್ತಾರೆ ಅಂದರೆ, ನಾವು ರ್ಯಾಪ್ಚರ್ ಆಗಿ ಹೋದ ಮೇಲೆ, ಅದಕ್ಕೆ ಇದು ತೆಗೆದಿದ್ದು. ರ್ಯಾಪ್ಚರ್ ಆಗಿ ಹೋದ ಮೇಲೆ ಅವ್ರಿಗೆ ಉಪದ್ರವ ಕಾಲ ಬಂದಾಗ ಅವಾಗ ಗೊತ್ತಾಗುತ್ತೆ, ಯೇಸು ಸ್ವಾಮಿ ಬಂದು ಆಳ್ವಿಕೆ ಮಾಡಿದಾಗ ಇವರೇನ ಚುಚ್ಚಲ್ಪಟ್ಟವರೆಲ್ಲ ಅವ್ರ ಕಣ್ಣಿಂದ ನೋಡಿ ಇವರೇನ ಮೆಸ್ಸಯ್ಯ, ನಾವು ಹೊಡೆದವರು ಅಂತ ಗೊತ್ತಾಗುತ್ತೆ. ಆದರೆ ನಮಗೆ ಈಗ ಸ್ಪಿರಿಚುವಲಲ್ಲಿ ಬೆಳಿಬೇಕಾಗಿರೋ, ಅಜ್ಞಾನ ಕಾಲದಲ್ಲಿ ಇಲ್ಲದಾಗೆ ಕಾಲಕ್ಕೆ ನಾವು ಆತ್ಮಿಕದಲ್ಲಿ ಬೆಳಿಬೇಕಾಗಿದೆ. ನಾವು ಬೆಳೆದಂಗೆ ಅವರಾಗೆ ಅವ್ರನ್ನ ತಿರಸ್ಕರಿಸಿದಾಗೆ, ಯಾರನ್ನ ದೇವ್ರನ್ನ ತಿರಸ್ಕರಿಸಾಗೆ ಬರುವಿಕೆಗೆ ಸಿದ್ಧರಾಗಬೇಕು. ಇವಾಗ ರ್ಯಾಪ್ಚರ್ ಕಾಲವಿದೆ. ಉದಾಹರಣೆಗೆ ಒಬ್ಬರು ನನ್ನನ್ನು ಪ್ರಶ್ನೆ ಕೇಳಿದ್ರು, ಉಪದ್ರವಗಳು ಆದಮೇಲೆ ರ್ಯಾಪ್ಚರ್ ಆಗೋದು, ಉಪದ್ರ ಆಗದೆ ಮುಂಚೆ ರ್ಯಾಪ್ಚರ್ ಇಲ್ಲ ಅಂತೇಳ್ಬಿಟ್ಟು ಪ್ರಬಲವಾದ ಸೇವಕರು ಯಾರೋ ಹೇಳಿದ್ರು ಅಂತೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ. ಬೈಬಲಲ್ಲಿ ಎಲ್ಲಿ ಇಲ್ಲ ಅಂತ ಹೇಳಿದ್ರು. ಅದನ್ನು 1-2 ವಾಕ್ಯವನ್ನು ನಾವು ಓದ್ಬಿಟ್ಟು ಈ ಭಾಗವನ್ನು ಮುಗಿಸೋಣ. ಅವರು ಯಾಮಾರದಂಗೆ ನಾವು ಯಾಮಾರದಾಗೆ ಈಗ ರ್ಯಾಪ್ಚರ್ ಕಾಲವಿದೆ. ಈಗ ನೋಡ್ರಿ, ಯಾರಿಂದಲೂ ಎಣಿಸಲಾಗದ ಮಹಾಸಮೂಹ ಸಿಂಹಾಸನ ಮುಂದೆಯೂ ಯಜ್ಞದ ಕುರಿಯಾತನ ಮುಂದೆಯೂ ನಿಂತಿರುವುದನ್ನು ಕಂಡನು. ಎಣಿಸಲಾಗದಂಥ ಜನ ಬಂದು ಸಿಂಹಾಸನ ಬಂದು ನಿಂತಿದ್ದಾರೆ ಅಂತೇಳ್ಬಿಟ್ಟು ಪ್ರಕಟಣೆ 7 ಈ ಮುದ್ರೆಗಳು ಒಡೆಯೋದು ದಾನಿಯೇಲಲ್ಲಿ ಮುಚ್ಚಿಡ್ತಾರೆ. ಪ್ರಕಟಣೆಯಲ್ಲಿ ಅದನ್ನು ಸೀಲ್ ಒಡೆಯೋದೇ 6ನೇ ಅಧ್ಯಾಯದಲ್ಲಿ ಒಡೆಯೋದು. 7ನೇ ಅಧ್ಯಾಯದಲ್ಲಿ ಅವ್ರೇನು ಮಾಡ್ತಾರೆ, ಸಮ್ಮುಖ ಮುಂದೆ ನಿಲ್ತಾರೆ ಅಂತ ಇದೆ. ಅದರಲ್ಲಿ 13ನೇದರಲ್ಲಿ, ಅದರಲ್ಲಿ 7:13 ಪ್ರಕಟಣೆ, ಇದನ್ನು ನೋಡಿ ಹಿರಿಯರಲ್ಲೊಬ್ಬನು ಬಿಳಿ ನಿಲುವನ್ನು ತೊಟ್ಟುಕೊಂಡವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ಕೇಳಲು, ಅಯ್ಯೋ ನೀನೇ ಬಲ್ಲೆ ಅಂದನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾತನ ರಕ್ತದಿಂದ ತಮ್ಮ ನಿಲುವಂಗಿಯನ್ನು ತೊಳೆದುಕೊಂಡು ಶುಭ್ರವಾದರು. ಇದರಲ್ಲಿ ಒಂದು ಪದ ಆಗಿದೆ, ಮಹಾಹಿಂಸೆಯನ್ನು ಅನುಭವಿಸಿ. ಈ ಪದ ಅಲ್ಲಿ ಇರೋದರಿಂದ ಅವ್ರು ಏನು ಅನ್ಕೊಂತಿದ್ದಾರೆ ಅಂತ ಹೇಳಿದ್ರೆ, ಟ್ರಿಬುಲೇಷನ್ ಆದಮೇಲೆ ಇದು ನಡೀತೈತೆ ಅಂತಿದ್ದಾರೆ. ಇದಕ್ಕೆ ನಾನು ಇನ್ನೊಂದು ವಾಕ್ಯ ಕೊಟ್ಟು ಕ್ಲಾರಿಫಿಕೇಷನ್ ಮಾಡ್ತೀನಿ. ಇದು ಮಹಾಹಿಂಸೆಯನ್ನು ಅಂತ ಹೇಳಿದ್ರೆ ಪ್ರಕಟಣೆ 2:10 ಕೂಡ ಹೇಳ್ತಾರೆ. ಪ್ರಕಟಣೆ 2 ಸಭೆಗಳಿಗೆ ದೇವರು ಮಾತಾಡಬೇಕಾದ್ರೆ ಅವರೊಂದು ಮಾತನ್ನು ಹೇಳ್ತಾರೆ. ಎಲ್ಲ ಸಭೆಯವರು 2:10 ನೋಡಿ, ನೀವು ಪ್ರೇರಣೆಗೆ ಒಳಗಾಗದಂತೆ ಸೈತಾನನು ನಿಮ್ಮನ್ನು ಕೆಲವರನ್ನು ಸೆರೆಮನೆ ಒಳಗೆ ಹಾಕಿಸುವುದಾದರೆ ಮತ್ತು 10 ದಿನಗಳ ತನಕ ನಿಮಗೆ ಸಂಕಟವಿರುವುದು. ನಾನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವಮಾಲೆಯನ್ನು ಕೊಡುವೆನು. ಅಂದರೆ ಸಭೆಯಲ್ಲಿ ಸೇವೆ ಮಾಡಬೇಕಾದ್ರೆ ಉಪದ್ರವದ ಮಧ್ಯದಲ್ಲೇ ಹೋಗೋದು, ಹಿಂಸೆಗಳ ಮಧ್ಯದಲ್ಲಿ, ಮಾತಿನ ಮಧ್ಯದಲ್ಲಿ ಒಬ್ಬೊಬ್ಬರಿಗೆ ಹೊಡೆತ ಬೀಳುತ್ತೆ, ಮಾತಿನಲ್ಲಿ ಹಿಂಸಿಸ್ತಾರೆ. ಈ ಉಪದ್ರವಗಳು ಹಿಂಸೆಯಲ್ಲಿ ಅಂತ ಹೇಳಿದ್ರೆ ಬರೀ ರಕ್ತದಿಂದ ಒಡೆಯಲ್ಪಟ್ಟು ಸತ್ತವರು ಮಾತ್ರವಲ್ಲ,
ಪ್ರತಿಯೊಬ್ಬರು ಅವರು ಹೆಂಗೆ ಇಸ್ರೇಲ್ ಜನಗಳು ಯಾವ ಮಾರಿ ಕೈ ಬಿಟ್ಟಂಗೆ ನಾವು ಕೈ ಬಿಡ್ದಂಗೆ ಅವ್ರು ಭಾಳ 70ನೇ ಇಸ್ವಿಯಿಂದ ಇದುವರೆಗೂ ಭಾಳ 1900 ವರ್ಷ ಭಾಳ ಹಿಂಸೆಯನ್ನು ಅನುಭವಿಸ್ಬಿಟ್ರು. ಯೇಸುಸ್ವಾಮಿನ ಅವ್ರು ತಿರಸ್ಕರಿಸೋದ್ರಿಂದ. ಆ ರೀತಿ ನಾವು ನಮ್ಮ ಕುಟುಂಬಗಳಲ್ಲಿ ಅವ್ರನ್ನ ತಿರಸ್ಕರಿಸಿ ಶಾಪಕ್ಕೆ ಗುರಿ ಆಗದಾಗೆ ಅವ್ರನ್ನ ಸ್ವೀಕರಿಸಿ ಸಮಾಧಾನದಿಂದ ಜೀವನವನ್ನು ನಡೆಸಿ ಬರುವಿಕೆಗೆ ಸಿದ್ಧರಾಗಬೇಕು. ಈಗ ಬರುವಿಕೆ ಸಮಯವಿದೆ, ಆದರೆ ಯಾರು ಸಿದ್ಧರಾಗ್ತಿಲ್ಲ. ನಿಮಗೆ ಅರ್ಥ ಆಗದಿದ್ದರೆ ಇವಾಗ ಪ್ರಕಟಣೆ 7:9 ನೋಡಿದ್ವಿ, 13 ನೋಡಿದ್ವಿ. ಇನ್ನೊಂದು ವಾಕ್ಯ ಇದೆ, ಎರಡನೇ ಸಲ ಅದನ್ನೆಲ್ಲರೂ ತೆಗೆದು ಹೋಗ್ರಿ. 15:2 ತೆಗೆದು ಹೋದ್ರಿ, ಇವಾಗ ಅರ್ಥ ಆಗುತ್ತೆ ನೋಡ್ರಿ. ಸ್ಪಷ್ಟವಾಗಿದೆ. 15:2 ಬೆಂಕಿ ಬೆರೆತ ಗಾಜಿನ ಸಮುದ್ರ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಅದೇನೆಂದರೆ, ಆಗ ಮೃಗದ ವಿಗ್ರಹಕ್ಕೆ ಸಪ್ರೇಟ್ ಆಗಿದೆ ನೋಡ್ರಿ, ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅವರ ಹೆಸರಿನ ಅಂಕೆಯನ್ನು, ಅದೇ 66666 ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ಅವರ ದೇವರು ಸರ್ವವಾದ ವೀಣೆಗಳ ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರ ಬಳಿಯಲ್ಲಿ ನಿಂತುಕೊಂಡಿದ್ದರು. ನೋಡ್ರಿ, 2 ಏನಕ್ಕೆ ಬರುತ್ತೆ ಇಲ್ಲಿ? 7ನೇ ಚಾಪ್ಟ್ರಲ್ಲಿ ಜನ ಬಂದು ಜನಿಸಲಾಗದಷ್ಟು ಜನ ಪರಲೋಕದಲ್ಲಿ ನಿಂತಿದ್ದಾರೆ. ಮತ್ತು ಈಗ ಮತ್ತೆ ಸ್ಪಷ್ಟವಾಗಿದೆ 15:2 ಏನು 3 ಇದೆ ನೋಡ್ರಿ. ಅದರಲ್ಲಿ ಒಂದು ಬಂದ್ಬಿಟ್ಟು ಬಾಬಿಲೋನಲ್ಲಿ ನಿಂದಿರಿಸಿದ, ಎಲ್ಲಿ? ಬಾಬಿಲೋನಲ್ಲಿ ನಿಂದಿರಿಸಿದ ವಿಗ್ರಹಗಳಲ್ಲಿ ನಮಸ್ಕಾರ ಮಾಡಂತ ಹೇಳಿದಾಗ ಸಾದ್ರಾಕ್ ಮೇಷಕ್ ಅಬೇದ್ನೆಗೋ ಅದನ್ನ ತಿರಸ್ಕರಿಸಿದಾಗ ಅವನ್ನ ಬೆಂಕಿಯಲ್ಲಿ ಹಾಕಿದ್ದು ದೇವರು ಕಾಪಾಡಿದ್ರು. ಅದೇ ಸಂಭವ ಇಲ್ಲಿ. ಒಂದು ವಿಗ್ರಹಕ್ಕೆ ನಮಸ್ಕರಿಸಿದವರು. ಇನ್ನೊಂದು 13 ಚಿಪ್ಪು ಬರುತ್ತೆ, ಮೃಗದ ಅಂಕಿಯನ್ನು 666 ಅದು ಹಾಕಿಕೊಳ್ಳಬಾರದು. ಅದನ್ನು ಹಾಕಿಕೊಳ್ಳದೆ ಇವಾಗ ನಾವು ಫಸ್ಟ್ ರ್ಯಾಪ್ಚರ್ ಇದೆ, ನಾವು ಎತ್ತಲ್ಪಟ್ಟರೆ ನಮಗೆ ನ್ಯಾಯ ತೀರ್ಪಿರೋದಿಲ್ಲ. ಅದರಲ್ಲಿ ಕೈ ಬಿಡಲ್ಪಟ್ಟವರು, ರ್ಯಾಪ್ಚರಲ್ಲಿ ಎತ್ತಲ್ಪಡುವ ದಿನದಲ್ಲಿ ಕೈ ಬಿಡಲ್ಪಟ್ಟವರು ಈ ಲೋಕದಲ್ಲಿ 7 ವರ್ಷ ಉಪದ್ರವದಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತಾಗ ಮತ್ತೆ ತಗೊಂತಾರೆ. ಅದು ಇಲ್ಲಿದೆ, ವಿಗ್ರಹಕ್ಕೆ ನಮಸ್ಕರಿಸಿದೆ ಒಂದು. ಎರಡನೇದು ಮೃಗದ ಅಂಕಿಯನ್ನು ಹಾಕಿಕೊಳ್ಳದವರು, ಅದರ ಮೇಲೆ ಜಯ ಹೊಂದಿದವರು ಏನು ಮಾಡ್ತಾರೆ? ಸಿಂಹಾಸನ ಮೇಲೆ ನಿಂತಿದ್ದಾರೆ. ಆವಾಗ ಅಲ್ಲಿರೋರು ಯಾರು, ಇಲ್ಲಿರೋರು ಯಾರು? ಅದಕ್ಕೆ ಯಾಮಾರಿ ಹೋಗಬೇಡ್ರಿ. ನಾನು ಕೂಡ ಒಂದು ದೊಡ್ಡ ಸಭೆಯಲ್ಲಿ ಹೋದೆ, ಆ ಪಾಸ್ಟ್ ಹೇಳೋದನ್ನು ಕೇಳಿದೆ. ಆದ್ದರಿಂದ ಬೈಬಲ್ ಸ್ಟಡಿ ಮಾಡಿಕೊಂಡು ದೇವರದಲ್ಲಿ ಬೆಳೆದಾಗ ಸ್ಪಷ್ಟವಾಗಿ ದೇವರು ಮಾತಾಡಿದ್ರು. 7:9 ಬಿಳಿ ಅಂಗಿಯನ್ನು ನಿಂತ್ಕೊಂಡು ಬಹಳ ಭಾಷೆಗಳನ್ನು ಆಡುವವರು ಅಲ್ಲಿ ಬಂದು ನಿಂತಿದ್ದಾರೆ. ಇವರು ಯಾರಂತ ಕೇಳಿದ್ರೆ ಇವರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು. ಸ್ಪಷ್ಟವಾಗಿದೆ. ಅದು ಯಾರಂದರೆ ಉಪದ್ರವ ಅಂತಿದೆ. ಉಪದ್ರವ ಅಂದರೆ ನಮಗೆ ಅನ್ಯರುಗಳು ನಮ್ಮ ಮೇಲೆ ಬಂದಿರುವ ಹಿಂಸೆಗಳು, ಕಷ್ಟಗಳು, ನಿಂದೆಗಳು, ಬಾಧೆಗಳು. ಈ ಯಾತ್ರೆಯಲ್ಲಿ ಸೈತಾನ ನಮ್ಮನ್ನು ಹೇಗಾದರೂ ಮಾಡಿ ಪಾಪದಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಾಗ ಮೋಸೆ ಕೂಡ ಸ್ಟಾರ್ಟಿಂಗಲ್ಲಿ ಅವನ್ನ ಕೊಳ್ಳಕ್ಕೆ ಟ್ರೈ ಮಾಡಿ 120 ವಯಸ್ಸಿನಲ್ಲಿ ಅವನ್ನ ಬೀಳಿಸ್ಬಿಟ್ಟು, ಆ ರೀತಿ ಆ ಹಿಂಸೆಗಳನ್ನೆಲ್ಲ ಸಹಿಸ್ಕೊಂಡು ಪರಲೋಕ ರಾಜ್ಯಕ್ಕೆ ಕಷ್ಟಪಡದೆ ಯಾವುದೂ ಸಿಗೋದಿಲ್ಲ. ರಕ್ಷಣೆ ಉಚಿತ, ಪರಲೋಕ ಉಚಿತವಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ರಕ್ಷಣೆ ಉಚಿತವಾಗಿ ಸಿಕ್ಕಿರೋದ್ರಿಂದ ಪರಲೋಕ ಕೂಡ ಉಚಿತ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀವಿ. ಅದು ಫ್ರೀಯಾಗಿ ಸಿಗೋದಿಲ್ಲ, ಅದು ಕಷ್ಟಪಟ್ಟರೆ. ಯಾಕಂದರೆ ರಕ್ಷಣೆ ಫ್ರೀಯಾಗಿ ಕೊಟ್ಟಿರೋದ್ರಿಂದ ಆ ರಕ್ಷಣೆ ಯೇಸುವಿನ ರಕ್ತದಿಂದ, ಪರಿಶುದ್ಧಾತ್ಮದಿಂದ ನಾವು ಲೋಕವನ್ನು ಜಯ ಹೊಂದಿ ಪರಲೋಕ ರಾಜ್ಯಕ್ಕೆ ಸೇರಬೇಕಾಗಿದೆ. ಅದಕ್ಕೆ ದೇವರು ಹೇಳಿದರೆ ಕಡೆವರೆಗೂ ನಿಲ್ಲುವನೇ ಜಯ ಹೊಂದುವನು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿದೆ. ಇದು 16 ಅಲ್ಲಿ ಕೆಳಗಡೆ ಹೋದ್ರಿ, 16:11 ಇವ್ರು ಏನು ಮಾಡ್ತಾರೆ ಅಂದರೆ, ಯಾರೆಲ್ಲ ರ್ಯಾಪ್ಚರಲ್ಲಿ ಹೋಗದೇ ಇರೋರು, ಎರಡನೇದಾಗಿ ಕೈ ಬಿಡಲ್ಪಟ್ಟು ರಕ್ತಸಾಕ್ಷಿಯಾಗಿ ಸಾಯದೆ ಸತ್ತವರಾಗಲಿ ಸಾಯದೆ ಈ ಲೋಕದಲ್ಲಿ ಇರುವವರು, ಸಾಯೋದಕ್ಕೆ ಒಪ್ಪಿಗೆ ಇಲ್ಲ ಅಂದಮೇಲೆ ಬೇರೆ ದಾರಿ ಇಲ್ಲ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ. ಅವ್ರು ಹೇಳ್ದಂಗೆ ಆ ವಿಗ್ರಹ ಚಿಪ್ ಹಾಕಬೇಕು, ಇಲ್ಲದ ವಿಗ್ರಹಕ್ಕೆ ಆರಾಧನೆ ಮಾಡಬೇಕು. ಅವ್ರು ಅದನ್ನು ಮಾಡದೇ ಇದ್ದವರು ಈ ಥರ ಗುಣಗುಡ್ತಾರಂತೆ. ಏನಂತ 16:11 ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ, ಅವ್ರು ಮಾಡ್ತಿರೋ ಕೆಟ್ಟ ಕಾರ್ಯಗಳು ನಡತೆ ಅಂತಿದೆ ನೋಡ್ರಿ. ಇಲ್ಲಿ ಸ್ಪಷ್ಟವಾಗಿದೆ, ತಮ್ಮ ಕೃತ್ಯಗಳ ವಿಷಯದಲ್ಲಿ, ಅವ್ರು ಮಾಡ್ತಿರೋ ಕ್ರಿಯೆಗಳ ವಿಷಯದಲ್ಲಿ. ಪ್ರೇಯರ್ ಒಂದು ಕಡೆ ಇರುತ್ತೆ, ವಾಕ್ಯಗಳನ್ನು ಕೇಳೋದು, ಕ್ರಿಯೆಯಲ್ಲಿ ನಡೆಯೋದು ಒಂದಿದೆ. ದೇವರು ನಡೆಯೋದನ್ನೇ ಎದುರು ನೋಡೋದು.
ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದಲೂ ಹುಣ್ಣುಗಳ ದೆಸೆಯಿಂದಲೂ ಪರಲೋಕ ದೇವರನ್ನು ದೂಷಿಸಿದರು. ಕಷ್ಟ ಅದು ಒಂದು ಸಲ ನಾನು ಓದಿದೆ, ಅದನ್ನು ಹೇಳಿ ನಾನು ನಿಮಗೆ ಮುಗಿಸ್ತೀನಿ. ಏನಿದೆ ಅಂದರೆ, ನಾವೇನಾದರೂ ರ್ಯಾಪ್ಚರಲ್ಲಿ ಮೇಲಕ್ಕೆ ಹೋದರೆ ತಪ್ಪಿಸ್ಕೊಂಡ್ವಿ. ರ್ಯಾಪ್ಚರಲ್ಲಿ ಮೇಲಕ್ಕೆ ಹೋಗದಂಗೆ ಭೂಮಿಯಲ್ಲಿ ಕೈ ಬಿಡಲ್ಪಟ್ಟಾಗ ಅವರು ರಕ್ತ ಸಾಕ್ಷಿಯಾಗಿ ಎಷ್ಟು ಉಪದ್ರವ ಅಂತ ಹೇಳಿದ್ರೆ ಅಷ್ಟು ಉಪದ್ರವ ಇರುತ್ತೆ. ಯಾಕೆ ಆ ಥರ ಉಪದ್ರವ ಅಂತೇಳಿ ಬೈಬಲ್ನ ಡಿಸ್ಕಸ್ ಮಾಡಿದಾಗ, ಪ್ರಾರಂಭ ದಿನದಲ್ಲಿ ಫಾರೋನ್ ಫಸ್ಟ್ ಕಿಂಗ್ಡಮ್ ಯೋಸೇಫನ್ನ ಮಾರಿಬಿಡ್ತಾರೆ, ಹೋಗ್ತಾರೆ. ಆವಾಗ ಯೋಸೇಫನು ನೀತಿವಂತನಾಗಿದ್ದು, ಆಮೇಲೆ ಮೋಸೆ ಬಂದು ದೇವರಲ್ಲಿ ಪ್ರಾರ್ಥನೆ, ನಾನು ಯಾವತ್ತೂ ದೇವರು ಅಂತಿರ್ತಾರೆ. ನೀವು ನೋಡಿರಿ, ಪಾಪ ಮಾಡೋಕ್ಕೆ ಅವಕಾಶ ಸಿಕ್ಕರೂ ಮಾಡ್ದಂಗೆ ಯೋಸೇಫನು ಪರಿಶುದ್ಧಾತ್ಮ, ಅವಾಗಿಂದ ಹಿಡಿದು ಆ ಪರಿಶುದ್ಧಾತ್ಮ ಇದುವರೆಗೂ ಅದು ಸೈತಾನ ಬಂದ್ಬಿಟ್ಟು ಪೂರ್ತಿ ಸೈತಾನನ ಲೋಕವನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅವ್ರು ಬಿಟ್ಕೊಟ್ಟಿಲ್ಲ. ಯಾರಾದರೂ ಒಬ್ಬರನ್ನ ಎಬ್ಬರಿಸ್ತಾಯಿದ್ರು ಅವ್ನ ಕಂಟ್ರೋಲಿಗೆ ಬರದಾಗೆ. ಮೋಸಸ್ ಬಂದ್ಬಿಟ್ಟು ಎಲ್ಲರನ್ನ ಬಿಡುಗಡೆ ಮಾಡಿ ದೇವರನ್ನ ಸುತ್ಸೋದಕ್ಕೆ ತಯಾರು ಮಾಡಿಕೊಂಡ್ರು. ಆವಾಗಿಂದ ಹಿಡಿದು ಯೋಸೇಫಿನಿಂದ ಪಾರೋನಿಂದ ಹಿಡಿದು ಏಲಿ ಸಾಮುವೇಲ್ವರೆಗೂ ಪೂರ್ತಿ ಕಂಟ್ರೋಲ್ ಸೈತಾನಿಗೆ ಬಿಡದಂಗೆ ಕಾಪಾಡ್ತಾ ಬರ್ತಾರೆ. ಲಾಸ್ಟಲ್ಲಿ ಪೂರ್ತಿಯಾಗಿ ನಾಶನ ಆಗಿಬಿಡುತ್ತೆ. ಅಸರಿಯವ್ರು ಬಂದ್ಬಿಟ್ಟು ಸಾಮುವೇಲ್ ಬಂದಾಗ ಎರಡಾಗಿ ಡಿವೈಡ್ ಆಗುತ್ತೆ ಅವ್ರ ಮಕ್ಕಳಿಂದ, ಅವನ ಪಾಪದಿಂದ. ಯೆರೋಬಿಯಾಮ ಮತ್ತು ಇವರು ಬಂದಾಗ ಎರಡಾಗಿ 10 ಗೋತ್ರ ಇಸ್ರೇಲ್ದು, ಯೂದ ಗೋತ್ರ ಬೆಂಜಮಿನ್ 2 ಗೋತ್ರ ಸಪ್ರೇಟ್ ಆಗುತ್ತೆ. ಆವಾಗ ಈ 10 ಗೋತ್ರ ಅಸಿರಿಯಾಗೆ ಹೋಗ್ಬಿಡುತ್ತೆ. ಆಮೇಲೆ ಬಂದು ಯೂದ ಗೋತ್ರವನ್ನು ನೆಬೂಕದ್ನೆಚ್ಚರರು ಹೊಡೆದು ಎಲ್ಲರನ್ನೂ ಸರ್ವನಾಶನ ಮಾಡಿ ಕರ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಕೂಡ ಆ ನೆಬೂಕದ್ನೆಚ್ಚರ ಕಾಲದಲ್ಲಿ ದಾನಿಯೇಲ್, ಶಾದ್ರಕ್, ಮೇಷಕ್, ಅದೇ ಇವಾಗ ಓದಿದ್ವಲ್ಲ, ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಿದ್ರೆ ಅಲ್ಲಿ ಎಬ್ಬರಿಸ್ತಾರೆ. ನೆಬೂಕದ್ನೆಚ್ಚರ ಆದಮೇಲೆ ಮೀದಿಯ ಪರ್ಷಿಯ ಬರುತ್ತಾರೆ. ಅಲ್ಲಿ ಮೊರ್ದೆಕೈ, ನೀವೆಲ್ಲ ಬೈಬಲಲ್ಲಿ ಓದ್ತೀವಿ, ನೊಗಮಿ, ಮೊರ್ದೆಕೈ, ಎಸ್ತರಿಂದ ಅವರು ಮುದ್ರೆನೇ ಹಾಕ್ಬಿಡ್ತಾನೆ, ಇಸ್ರೇಲರ ವಂಶನೇ ಇರಬಾರ್ದಂತ. ಯಾಕಂದರೆ ಪೂರ್ತಿ ಆಳ್ವಿಕೆ ಮಾಡಬೇಕು, ಅವನ ಕಂಟ್ರೋಲಿಗೆ ಬರಬೇಕು ಈ ದೇಶ ಅಂತ. ದೇವ್ರು ಬಿಟ್ಕೊಟ್ಟಿಲ್ಲ. ಆವಾಗ ಎಸ್ತರ್ ಮೂಲಕ ರಾಜನ ಹತ್ರ ಎಲೆ ಮುದ್ರೆಯನ್ನು ತೆಗೆಸಿ ಅವ್ರನ್ನ ಕಾಪಾಡ್ತಾರೆ. ಅದಾದಮೇಲೆ ಗ್ರೀಕಲ್ಲಿ ನೀವು ಓದಿದ್ರಿ, ಆಂಟಿಯೋಕಿಸ್ ಎಪಿಫೆನೆಸ್ ಅಂತ ಹೇಳ್ಬಿಟ್ಟು ಅವನು ಆ ದೇವಸ್ಥಾನದಲ್ಲಿ ಹೋಗಿ ಅಂದಿನ ಪಿಗ್ ಬಲಿ ಕೊಡ್ತಾನೆ. ಅವನು ಪೂರ್ತಿ ಕಂಟ್ರೋಲ್ ತಗೋಬೇಕು ಲೋಕ ಪೂರ್ತಿ ಅಂತೇಳಿ ಮಾಡಿದಾಗ ಮೆಕಬಾಯ್ಸ್ ಅಂತೇಳ್ಬಿಟ್ಟು ಇದರಲ್ಲಿ ಹೊಡೀರಿ, ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಅದು ಮಲಾಕಿಯಿಂದ ಮತ್ತೆ ಇವರೆಗೂ ಸೆಂಟ್ರ್ ಗ್ಯಾಪ್ ಇರೋದ್ರಿಂದ ಬೈಬಲಲ್ಲಿ ಅದು ಇಲ್ಲ, ಔಟ್ಸೈಡಲ್ಲಿ ಇದೆ. ಆ ಮೆಕಬಾಯ್ಸ್ ಅಂತೇಳ್ಬಿಟ್ಟು ಅವರು ಸಪ್ರೇಟಾಗಿದ್ದು ಆ ಗ್ರೀಕ್ನ ನಿರ್ಮೂಲ ಮಾಡ್ತಾರೆ ಸಾಮ್ರಾಜ್ಯವನ್ನು. ಆಗ ರೋಮ್ ಪಟ್ಟಣ ಬರುತ್ತೆ. ರೋಮ್ ಬಂದಾಗ ನಿಮಗೆಲ್ಲರಿಗೂ ಗೊತ್ತು, ಯೇಸು ಸ್ವಾಮಿ ಬರ್ತಾರೆ. ಯೇಸು ಸ್ವಾಮಿ ಆದಮೇಲೆ ಅಪೊಸ್ತಲರುಗಳು ಬರ್ತಾರೆ. ಅಪೊಸ್ತಲರುಗಳಿಂದ ಇದುವರೆಗೂ ಇವಾಗ ಯಾರು ಮಾಡ್ತಿರೋದು? ಸೈತಾನ ಆಳ್ವಿಕೆ ಬರದಾಗಿ ಭೂಲೋಕದಲ್ಲಿ ಯಾರು ಮಾಡ್ತಾ ಇರೋದು? ನಿದ್ದೆ ಮಾಡ್ತಿದ್ಯಾ? ಮತ್ತೆ ಒಬ್ಬರು ಹೇಳ್ತಿಲ್ಲ, ಇಷ್ಟು ಜನ ಇದ್ದೀರಾ. ಈಗ ನಾವು ಕ್ರೈಸ್ತರು ಸೈತಾನನ ಆಳ್ವಿಕೆ ಪೂರ್ತಿಯಾಗಿ ಇಲ್ಲಿ ನಡೆದ ಹಾಗೆ ಕಾಪಾಡಲ್ಪಡ್ತಾ ಇದ್ದೀವಿ. ವಾಕ್ಯ ಬೇಕಾ ಓದೋಕ್ಕೆ? ಓದ್ರಿ ವಾಕ್ಯ. 2 ಥೆಸಲೋನಿಕ 2:7. ವಾಕ್ಯ ಕೇಳ್ದಂಗೆ ಏನು ಮಾಡ್ತಾ ಇದ್ದೀರಾ? 2 ಥೆಸಲೋನಿಕ ತೆಗಿರಿ. ಅಜ್ಞಾನ ಕಾಲವಿತ್ತು, ನಮ್ಮನ್ನು ಅಜ್ಞಾನ ಕಾಲದಲ್ಲಿಲ್ಲ, ಜ್ಞಾನದ ಕಾಲದಲ್ಲಿದ್ದೀವಿ. ನಮ್ಮ ಹತ್ರ ಅವರು ಲೆಕ್ಕ ಕೇಳ್ತಾರೆ, ನಾವು ಲೆಕ್ಕ ಕೊಡುವವರಾಗಿದ್ದೇವೆ. ನಾವು ಲೆಕ್ಕ ಕೊಡಬೇಕು ಹೊರತು ನೀವು 2 ಥೆಸಲೋನಿಕ ತೆಗೆದ್ರ 2:7 ಓದ್ತೀನಿ ಕೇಳ್ರಿ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಕ್ಲೀನಾಗಿ ತಿಳ್ಕೊಳ್ರಿ. ಅಧರ್ಮ ಅಂದರೆ ಅಲ್ಲಿ ಸೈತಾನ್ ಅಂತ ಬರ್ಕೊಳ್ರಿ. ಆಗನಿಂದ ಪ್ರಾರಂಭದಿಂದ ಆದಾಮ್ ಕಾಲದಿಂದ ಇದುವರೆಗೂ ಅವನು ಸೈತಾನನು, ಅಧರ್ಮವು ಅಂದರೆ ಸೈತಾನನು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸ್ತಾ ಇದ್ದಾನೆ. ಇವಾಗ ನಮಗೆ ಪರಿಶುದ್ಧಾತ್ಮವೂ ಇದೆ ಲೋಕದಲ್ಲಿ, ದುರಾತ್ಮ ಕೂಡ ತನ್ನ ಆಳ್ವಿಕೆ ಮಾಡಬೇಕಂತೇಳಿ ಪೂರ್ತಿಯಾಗಿ ಇವು ಸ್ವಲ್ಪ ಮಾಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ವಾಕ್ಯವನ್ನು ಓದ್ರಿ. ಆದರೆ ಇದುವರೆಗೂ ಅಡ್ಡಿ ಮಾಡುವವನು ತೆಗೆಯಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅದು ಗುಪ್ತವಾಗಿದೆ.
ಅವ್ನು ಪೂರ್ತಿ ಕಂಟ್ರೋಲ್ ಹೋಗಿಲ್ಲ, ಅವನ ಕೈ ಕಂಟ್ರೋಲಿಗೆ ಹೋಗಿಲ್ಲ. ಅದು ಗುಪ್ತವಾಗಿದೆ. ಈಗ ಕೆಳಗಡೆ ಒಂದು ವಾಕ್ಯ ಓದಿ, ಅಡ್ಡಿ ಮಾಡುವವರು ತೆಗೆಯಲ್ಪಡುವ ತನಕ 3 ಪಾಯಿಂಟ್ ಇದೆ ಅದರಲ್ಲಿ. ಅವನ ಸೈತಾನನಿದ್ದಾನೆ, ನಾವೇನು ಮಾಡ್ತಿದ್ದೀವಿ, ಅವನಿಗೆ ಅಡ್ಡಿ ಮಾಡ್ತಾಯಿದ್ದೀವಿ. ಅಡ್ಡಿ ಮಾಡೋರು ತೆಗೆಯಲ್ಪಟ್ಟ ಕೂಡಲೇ ಅವನು ಕಿರಿಯ ಮಾಡ್ತಾನೆ. 8 ಓದ್ರಿ, 2 ದೆಸಲೋನಿಕರು 7:8. ಅವನು ತೆಗೆಯಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವನು. ಅದೇ ರ್ಯಾಪ್ಚರ್. ಇವಾಗ ಅರ್ಥ ಆಗ್ತೈತಾ? ಈಗಲೂ ಅರ್ಥ ಆಗಿಲ್ಲ. ರ್ಯಾಪ್ಚರ್ ನಾವು ಪ್ರಾರಂಭದಿಂದ ಫಾರೋನಿಂದ ಹಿಡಿದು ಯಾರೋ ಒಬ್ಬರನ್ನ ದೇವ್ರು ಎಬ್ಬರಿಸ್ಕೊಂಡು ಬರ್ತಾ ಇದ್ದಾರೆ. ಅವನ ಕರದಲ್ಲಿ, ಸೈತಾನ ಕರದಲ್ಲಿ ಈ ಭೂಮಿ ಹೋಗದಾಗೆ ಕಾಪಾಡಿ, ನಮ್ಮ ಮೂಲಕ ಕಾಪಾಡಿ ನಡೆಸ್ತಾ ಇದ್ದಾರೆ. ರ್ಯಾಪ್ಚರ್ ಬಂದು ನಾವು ಹೋದ್ಮೇಲೆ ಅಧರ್ಮನು ಪೂರ್ತಿಯಾಗಿ ಕಂಟ್ರೋಲ್ ತಗೊಂತಾನೆ. ಆ ಸಮಯದಲ್ಲಿ ರಕ್ತ ಸಾಕ್ಷಿಯಾಗಿ ಮೃಗದ ಅಂಕೆಯನ್ನು ಹಾಕಬೇಕು, ಅದಕ್ಕೆ ನಮಸ್ಕಾರ ಮಾಡಬೇಕು. ಮಾಡದೇ ಇರೋರು ಅವ್ರನ್ನ ಅವರೇ ಕೊಲ್ತದೆ. ಅದಕ್ಕೆ ಅದೇ ರೋಬೋಟ್, ಎ ಟೆಕ್ನಾಲಜಿ ಅದೇ ಕೊಲ್ಲುತ್ತೆ. ಅದರಿಂದ ದೇವ್ರಿಗಾಗಿ ನಿಂತವರು, ರಕ್ತಸಾಕ್ಷಿ ಸತ್ತವರು ಪರಲೋಕ ರಾಜ್ಯಕ್ಕೆ ಬರ್ತಾರೆ. ಅದೇ ಆ ವಾಕ್ಯದಲ್ಲಿ ನಾವು 15:2 ನೋಡಿದ್ವಿ. ಮುದ್ರೆ ಹಾಕಿಕೊಳ್ಳದವರು, ವಿಗ್ರಹಕ್ಕೆ ನಮಸ್ಕಾರ ಮಾಡಿದವರು. ಇದು ಬೇರೆ, ರ್ಯಾಪ್ಚರ್ ಬೇರೆ. ಅದು 7:9 ಈ ಥರ ನಾವು ತಮ್ಮನ್ನು ತಾಮೇ ಅಧರ್ಮನು ಈ ಲೋಕದಲ್ಲಿ ಕ್ರಿಯೆ ಮಾಡೋದಕ್ಕೆ ನಾವು ಅಡ್ಡಿ ಮಾಡ್ತಾಯಿದ್ದೀವಿ. ನಾವು ಎತ್ತಲ್ಪಟ್ಟಿದ ತಕ್ಷಣ ಅವನ ಸಂಪೂರ್ಣ ಕಾರ್ಯ ಭೂಲೋಕದಲ್ಲಿ ನಡೀತದೆ. ಆ ಕಾಲದಲ್ಲಿ ಸಾಕ್ಷಿಯಾಗಿ ನಿಂತವರು ಪರಲೋಕ ರಾಜ್ಯಕ್ಕೆ ಬರ್ತಾರೆ. ಆಗ ಅಜ್ಞಾನ ಕಾಲವಿತ್ತು, ಈಗ ಅಜ್ಞಾನ ಕಾಲವಿಲ್ಲ. ಈಗ ಪರಿಶುದ್ಧಾತ್ಮನ ಕಾಲ ನಡೀತಾ ಇದೆ, ಗ್ರೇಸ್ ಪೀರಿಯಡಲ್ಲಿ. ಈಗಲೇ ನಾವು ದೇವರನ್ನು ನಂಬಿ ದೇವರಿಗೆ ಭಯಭಕ್ತಿಯಿಂದ ನಡುಕದಿಂದ ಅವ್ರಿಗೆ ಸೇವಿಸೋಣ. ಆ ಕಷ್ಟ ಬಂದಾಗ ದೇವರನ್ನು ಮನಸ್ಸಾಂತರಪಟ್ಟು ಮೊದಲಾಗೋದು ಬಿಟ್ಟುಬಿಟ್ಟು ದೇವರಿಗೆ ವಿರೋಧವಾಗಿ ಎದ್ದು ಗುಣಗುಟ್ಟೋದು, ಸೊಣಗೋದೆಲ್ಲ ಮಾಡ್ತಾರಂತೆ. ಅದರಿಂದ ಪ್ರಾರಂಭದಿಂದ ಇದುವರೆಗೂ ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದಾರೆ. ನಿಮಗೊಂದು ಮಾತು ಹೇಳಿ ಪ್ರಾರ್ಥನೆ ಮಾಡೋಣ. ಬ್ರಿಟಿಷ್ ಕಿಂಗ್ಡಮ್ ಅನ್ನೋರು ಫಸ್ಟ್ ವರ್ಲ್ಡ್ ವಾರಲ್ಲಿ ಎಲ್ಲ ದೇಶವನ್ನು ಗೆದ್ದರು. ಒಂದು 70% ದೇಶ ಅವ್ರ ಕಂಟ್ರೋಲಲ್ಲಿತ್ತು. ಆದರೆ ಬ್ರಿಟಿಷ್ ಕಿಂಗ್ಡಮ್ ಅನ್ನೋದು ಅಲ್ಲಿ ಬ್ರಿಟನ್ನಲ್ಲಿದೆ, ಅವ್ರ ದೇಶದಲ್ಲಿದೆ. ಬಟ್ ಇದು ಆಳ್ವಿಕೆ ಇಲ್ಲೆಲ್ಲ ಇತ್ತು, ಎಲ್ಲಿ ಭೂಲೋಕ ಪೂರ್ತಿ ಇತ್ತು. ಆದರೆ ಅವರು ಈಸ್ಟ್ ಇಂಡಿಯಾ ಕಂಪನಿ ಅಂತ ಇಂಡಿಯಾದಲ್ಲಿ ಬಂದು ಇಲ್ಲೂ ಕೂಡ ಆಳ್ವಿಕೆ ಮಾಡ್ತಾಯಿದ್ರು. ಪ್ರಪಂಚ ಪೂರ್ತಿ ಅವ್ರೇನು ಮಾಡ್ತಾಯಿದ್ರು, ಅವ್ರು ಕಂಟ್ರೋಲ್ ಇಟ್ಕೊಂಡು ನಡೆಸ್ತಾ ಇದ್ದರು. ಆದರೆ ಅವ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಅವರು ಇರುವ ಜಾಗದಲ್ಲಿ ಇದೆ. ಆದರೆ ಈಗ ಅದೇ ರೀತಿಯಲ್ಲಿ ಪರಲೋಕ ರಾಜ್ಯದಲ್ಲಿ ಇಲ್ಲಿ ನೋಡ್ರಿ, ನಿಮಗೆ ಉದಾಹರಣೆ ಐತೆ. ಪರಲೋಕ ರಾಜ್ಯದಲ್ಲಿ ಇಂಗ್ಲೆಂಡ್ ಯಾವ ರೀತಿ ಹೆಡ್ ಕ್ವಾರ್ಟರ್ ಆಗಿತ್ತು, ಅಲ್ಲಿ ಪರಲೋಕದ ದೇವದೂತರು, ದೇವರು, 24 ಭೂಪರುಗಳು ಎಲ್ಲ ಅಲ್ಲಿ ಪರಲೋಕ ರಾಜ್ಯದಲ್ಲಿ ಯೆಹೋವ ದೇವರು ಎಲ್ಲ ಅಲ್ಲಿರ್ತಾರೆ. ಅವರ ಪರಿಶುದ್ಧಾತ್ಮನ ಕ್ರಿಯೆಗಳು ಇಲ್ಲಿ ನಡೀತಾ ಇರುತ್ತೆ. ಅರ್ಥ ಆಗಿಲ್ಲ? ಫಸ್ಟ್ ವರ್ಲ್ಡ್ ಅವರ ಕಂಟ್ರೋಲಲ್ಲಿ ಹೆಂಗೆ ದೇಶಗಳು ಎಷ್ಟು 70%, ಅದೇ ರೀತಿ ಭೂಲೋಕೆಲ್ಲ ಕಂಟ್ರೋಲಲ್ಲಿದೆ. ಯಾವಾಗ ಸ್ವಾತಂತ್ರ್ಯ ಎಲ್ಲರಿಗೂ ಕೊಟ್ಟು ಅವರು ಒಂದೇ ದೇಶವಾಗಿ, ಇವಾಗ ಇಂಗ್ಲೆಂಡ್ ಮಾತ್ರ ದೇಶವಾಗಿ ಮಾರ್ಪಟ್ಟು ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟುಬಿಟ್ಟಿದ್ರು, ಅದೇ ರೀತಿ ಆ ಪರಿಶುದ್ಧಾತ್ಮ ಎತ್ತಲ್ಪಡುತ್ತೆ. ಆಗ ಸೈತಾನನ ಇದುವರೆಗೂ ಭೂಲೋಕದಿಂದ ಆದಿಕಾಂಡದಿಂದ ಹಿಡಿದು ಆದಾಮ್ಯಾವಳಿಂದ ಹಿಡಿದು ಇದುವರೆಗೂ ಪ್ರಯತ್ನ ಪಡ್ತಿರುವ ಪೂರ್ತಿಯಾಗಿ ಕಂಟ್ರೋಲ್ ತಗೊಳ್ತಾನೆ. ಆವಾಗ ಮಾತ್ರ ನೀವು ಬೈಬಲ್ ಓದಿದ್ರೆ ಅದರಲ್ಲಿ ನಿಲ್ಲೋಕ್ಕಾಗೋದಿಲ್ಲ. ಅದರಲ್ಲಿ ಒಂದು ವಾಕ್ಯ ಓದ್ರಿ ಬೇಕಾದರೆ, ಪ್ರಕಟಣೆ 13ರಲ್ಲಿ ಒಂದು ವಾಕ್ಯ ಇದೆ. ಅವನು ಎ ಟೆಕ್ನಾಲಜಿ, ಇದಲ್ಲದೆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯ ಇದಕ್ಕೆ ದೊರೆಯುತ್ತದೆ. ಅದೇ ಟೆಕ್ನಾಲಜಿ. ರೋಬೋಟಿಗೆ ಈಗಲೇ ಮಾತಾಡುತ್ತೆ. ಅದನ್ನು ಯಾರೆಲ್ಲ ಅದನ್ನು ಮುಖದಿಲ್ವೋ ಅದನ್ನು ಕೊಲ್ಲುತ್ತೆ. ಮಾತಾಡುವುದು, ತನಗೆ ನಮಸ್ಕರಿಸುವವರೆಲ್ಲರಿಗೂ ಮರಣದಂಡನೆ ಆಗುವುದೆಂದು ಮಾಡುವುದು ಇದೆ. ಯಾರೆಲ್ಲ ಅದಕ್ಕೆ ನಮಸ್ಕಾರ ಮಾಡೋದಿಲ್ಲೋ ಕೊಲ್ಲೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಮುಂಚೆ ರ್ಯಾಪ್ಚರ್ ಇದೆ. ಎಲ್ಲರೂ ಸಿದ್ಧರಾಗಿರಿ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಪ್ರಾರಂಭ ದಿನಗಳಲ್ಲಿ ಅಪ್ಪ, ನೀವು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇದೆ, ತಿಳಿದುಕೊಳ್ಳ್ರಿ ಅಂತ ಹೇಳಿ ನಮಗೆ ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಇಸ್ರೇಲ್ ಜನಗಳಿಗೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂತ ಹೇಳಿ ಯೇಸ್ವಾಮಿ ಬರೋದು, ಹುಟ್ಟೋದು, ಮರಣ ಹೊಂದೋದನ್ನು ಕೊಟ್ಟಿದ್ದೀರಾ. ಅವ್ರು ಕೈ ಬಿಟ್ಟರು. ಆದರೆ ನಾವು ಈಗ ರ್ಯಾಪ್ಚರ್ ಇದೆ ಮೊದಲನೇದು. ಆದರೆ ಸ್ವಲ್ಪ ಜನಗಳು ಈ ರ್ಯಾಪ್ಚರ್ ಇಲ್ಲ, ಉಪದ್ರವ ಆದಮೇಲೆ ಅಂತ ಇದ್ದಾರೆ. ವಾಕ್ಯ ರೂಪದಲ್ಲಿ ಪ್ರಕಟಣೆ 7:9 ಅಪ್ಪ ಮುದ್ರೆ ಹೊಡೆದಾಗಲೇ 6ನೇ ಅಧ್ಯಾಯದಲ್ಲಿ
ಪ್ರಾರಂಭದಲ್ಲೇ ತಂದೆ ಅಲ್ಲಿ ನಾವು ಸೇರಿದ್ದೇವೆ. ಮುಗಿದಾದ ಮೇಲೆ ತಂದೆ 15:2 ಯಾರೆಲ್ಲ ವಿಗ್ರಹಕ್ಕೆ ನಮಸ್ಕರಿಸಿದೆಯೋ ಯೇಸುವೆ ಆ ಅಂಕೆಗಳನ್ನು ಮೃಗದ ಅಂಕೆಯನ್ನು ಹಾಕಿಕೊಳ್ಳದೆ ಇರುವವರು ಬರ್ತಾರೆ ಅಂತ ಹೇಳಿದೆ. ಮಹಾ ಉಪದ್ರವಿದೆ. ಆ ಉಪದ್ರವದಲ್ಲಿ ಅಪ್ಪ ಅವ್ರಿಗೆ ಯಾವ ರೀತಿ ಇಸ್ರೇಲ್ನವರು ನಿನ್ನನ್ನು ವಾಕ್ಯದ ಮೂಲಕ ತೋರಿಸ್ಕೊಟ್ರು, ಅದನ್ನು ಅಲ್ಲಿ ಇಲ್ಲಿ ಹುಡುಕಿ ಗೊತ್ತಾಗಿ ಮೆಸ್ಸಯ್ಯ ಬಂದಿದ್ದಾರೆ ಅಂತ ತಿಳಿದುಕೊಳ್ಳದಾಗೆ ಕೈ ಬಿಟ್ಟರು. ನಾವು ಆ ರೀತಿ ಮಾಡದ ಹಾಗೆ ನನ್ನನ್ನು ತಿಳಿದುಕೊಳ್ಳುವಂತೆ ಕೃಪೆ ಮಾಡು. ನಾವು ತಂದೆ ನಿನ್ನ ತಿಳಿದುಕೊಂಡು ಈ ಬರುವಿಕೆಗೆ ಸಿದ್ಧರಾಗುವಂತೆ ಕೃಪೆ ಮಾಡು. ನೀನು ಹೇಳಿರುವ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ, ಸಿದ್ಧರಾಗೋದಕ್ಕೆ ಕೃಪೆ ಮಾಡು. ಪ್ರಾರಂಭದಿಂದ ಇದುವರೆಗೂ ಪರಿಶುದ್ಧಾತ್ಮನು ಆದಾಮಿಂದ ಸೈತಾನಿಗೆ ಪೂರ್ತಿಯಾಗಿ ಬಿಟ್ಟುಕೊಡದೇ ಇದ್ದೀರಾ. ರ್ಯಾಪ್ಚರ್ ಆದಮೇಲೆ ಕೃಪೆ ಕಾಲ ಎತ್ತಲ್ಪಟ್ಟು ಪರಿಶುದ್ಧಾತ್ಮ ಇಲ್ಲದೇ ಇರುವ ಕಾಲದಲ್ಲಿ ನಿಲ್ಲೋಕ್ಕೆ ಅಸಾಧ್ಯ. ಆ ಕಾಲದಲ್ಲಿ ತಂದೆ ಇಬ್ಬರು ಮಾತ್ರ ವಿಟ್ನೆಸ್ ಆಗಿ ಬರ್ತಾರೆ. ಅವರು ಬಿಟ್ಟರೆ ಬೇರೆ ಯಾರು ಸುವಾರ್ತೆ ಹೇಳೋದಾಗಲಿ ಅಪ್ಪ ಪರಿಶುದ್ಧಾತ್ಮ ಚಲಿಸುವಿಕೆಯಾಗಿ ಇರೋದಿಲ್ಲ. ಪೂರ್ತಿ ಸೈತನ ಬಂಧನದಲ್ಲಿ ಇರುವ ಈಗಲೇ ತಂದೆ ಸೈತನ ಬಂಧನದಲ್ಲಿ ಸ್ವಲ್ಪ ಹೋದರೆ ಅವ್ರು ಕೊಡೋ ಹಿಂಸೆಯನ್ನು ತಾಳಕ್ಕಾಗದೆ ಕಷ್ಟಪಡ್ತಾ ಇದ್ದೀವಿ. ಅವನ ಪೂರ್ತಿಯಾಗಿ ಆಳ್ವಿಕೆ ಬರೋದಕ್ಕೆ ಮುಂಚೆ ನಾವು ರ್ಯಾಪ್ಚರಲ್ಲಿ ತೆಗೆದುಕೊಳ್ಳೋದಕ್ಕೆ ಕೃಪೆ ಮಾಡು. ಯೇಸುವೆ ಅದಕ್ಕೆ ಸಿದ್ಧರಾಗುವಂಥ ಕೃಪೆ ಮಾಡು. ಪರಲೋಕ ರಾಜ್ಯದಲ್ಲಿ ಸೇರೋದಕ್ಕೆ ನಮ್ಮ ಆತ್ಮಗಳು, ಆಲೋಚನೆಗಳು, ಜೀವಿತಗಳನ್ನ ಸಿದ್ಧ ಮಾಡು. ನಾವು ಸಿದ್ಧರಾಗಿ ಕುಟುಂಬವನ್ನು ಸಿದ್ಧ ಮಾಡಿ ಸಭೆಯನ್ನು ಸಿದ್ಧ ಮಾಡೋದಕ್ಕೆ ಕೃಪೆ ಮಾಡು. ಇದುವರೆಗೂ ಮಾತಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್.